ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಅವರು ಸ್ತೋತ್ರವನ್ನು ಮಾಡ್ತಕ್ಕಂಥವ್ರು. ಈ ಸ್ತೋತ್ರ ಎಲ್ಲಿದಪ್ಪ ಅಂದ್ರೆ ಸಂಗ್ರಹ ಮಾಡಿರ್ತಕ್ಕಂಥ ಸ್ತೋತ್ರ. ಎಲ್ಲಿ ಸಂಗ್ರಹ ಮಾಡಿರೋ ರಾಘವೇಂದ್ರ ತೀರ್ಥರು ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಇತಿ ಶ್ರೀ ರಾಘವೇಂದ್ರ ತೀರ್ಥ ಕೃತಂ ನದಿ ತಾರತಮ್ಯ ಸ್ತೋತ್ರಂ. ಅದೆಲ್ಲ ಕಡೆ ಇರ್ತಕ್ಕಂಥ ನದಿಗಳ ವಿಷಯವನ್ನು ತಗೊಂಡು ಸ್ತೋತ್ರವನ್ನು ಮಾಡಿದ್ದಾರೆ. ಈ ಸ್ತೋತ್ರದ ವಿಷಯವನ್ನ ಒಂದೊಂದೇ ಪದ್ಯ ಹೇಳಿ ಅರ್ಥವನ್ನು ಹೇಳ್ತೇನೆ. ನದಿ ತಾರತಮ್ಯ ಸ್ತೋತ್ರ ಮೊದಲಿಗೆ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ ತಥೋ ಗೋದಾವರಿ ನ್ಯೂನ ಕೃಷ್ಣವೇಣಿ ತಥೋಧಮ. ನದಿ ತಾರತಮ್ಯ ಸ್ತೋತ್ರ ಕೇವಲ 7 ಪದ್ಯ, 7 ಶ್ಲೋಕ ಮಾತ್ರ ಇದೆ. ಚಿಕ್ಕದು ಅನುಷ್ಠ ಶ್ಲೋಕ, ಸಣ್ಣ ಅಂತ ಅರ್ಥ. ಸಣ್ಣ 7 ಶ್ಲೋಕ. ಎಷ್ಟೋ ಜನಕ್ಕೆ ಬರಲ್ಲ ಇದು ಬಾಯಿಗೆ. ನೀವು ನನಗೆ ಕೇಳಬಹುದು, ನನಗೂ ಬಾಯಿಗೆ ಬರಲ್ಲ. ಇರಲಿ, ಅದು ಕಟ್ ಮಾಡ್ಬೇಕು, ತಿಳ್ಕೋಬೇಕು ಆ ಸಂದರ್ಭ ಬಂದಾಗ. ಇದು ರಾಯರು ಮಾಡಿದ್ದು ಒಂದು ಗ್ರಂಥ, ಚಿಕ್ಕ ಗ್ರಂಥ. ಎಲ್ಲರೂ ರಾಯರ ಮೇಲೆ ರಾಯ ಸ್ತೋತ್ರ ಹೇಳ್ತಾರೆ, ಮಂಗಳಾಷ್ಟಕ ಹೇಳ್ತಾರೆ, ಅದು ಹೇಳ್ತಾರೆ, ಇದು ಹೇಳ್ತಾರೆ. ಇದು ಯಾರು ಹೇಳೋದಿಲ್ಲ. ಇದು ರಾಯರೇ ಸ್ವತಃ ಕಾವೇರಿ ನದಿ ತೀರದಲ್ಲಿ ಇದ್ಕೊಂಡು ಹೇಳ್ತಕ್ಕಂಥದ್ದು. ಬರೀ 7 ಶ್ಲೋಕ, ಚಿಕ್ಕದಾಗಿದೆ. ವಿಷ್ಣುಪಾದಾಬ್ಜ ಸಂಭೂತ ಯಾವುದು ಅಂದ್ರೆ ವಿಷ್ಣುವಿನ ಪಾದವನ್ನ ತೊಳೆದು ಬಂದಿರತಕ್ಕಂಥ ನದಿ ಯಾವ್ದಪ್ಪ ನಮ್ಮ ದೇಶದಲ್ಲಿ ಅಂದ್ರೆ ಗಂಗಾ ನದಿ. ಗಂಗಾವತಾರ ಕಥೆ ಕೇಳಿದಿರಿ ನೀವು. ವಾಮನ ತ್ರಿವಿಕ್ರಮಾದ ಭೂಮಿ ಕೆಳ ಅಂತ ಹೇಳ್ದ, ಕಾಲೆತ್ತಿ ಬಿಟ್ಟ. ಕಾಲೆತ್ತ ತಕ್ಷಣ ಆ ಕಾಲು ಎಲ್ಲಿ ಹೋಯ್ತು ಅಂದ್ರೆ ಬ್ರಹ್ಮಾಂಡಕ್ಕೆ ಹೋಗಿ ತನ್ನ ಕಾಲಿನ ಹೆಬ್ಬಲಿನಿಂದ ಉಗುರು ತಾಗಿಬಿಡ್ತು. ತಾಗಿದ ತಕ್ಷಣ ಬ್ರಹ್ಮಾಂಡ ಸೀಳ್ಬಿಡ್ತು. ಅಲ್ಲಿಂದ ನೀರು ದಬ ದಬ ಅಂತ ಬಿದ್ದು, ಆ ನೀರು ಎಲ್ಲಿ ಬಿದ್ದು ಆ ಯಾವ ಭಗವಂತನ ಪಾದವನ್ನ ತೊಳೆದು ಬಂದು ತೊಳೆದು ಎಲ್ಲಿ ಬಂತು. ವಿಶೇಷವಾಗಿ ರುದ್ರದೇವರು, ಆ ಬ್ರಹ್ಮದೇವರು ಕಮಂಡದಲ್ಲಿ ಅದು ಇಟ್ಕೊಂಡ್ರು ಆ ನೀರನ್ನ. ಆ ಕಮಂಡದಲ್ಲಿ ಎಲ್ಲಿ ಬಂತು, ರುದ್ರದೇವರು ತಲೆ ಮೇಲೆ ಧಾರಣೆ ಮಾಡಿದ್ರು. ಅಲ್ಲಿಂದ ಕೆಳಗೆ ಹಿಮಾಲಯ ಪರ್ವತ ಮೇಲೆ ಬಿದ್ದು ಆ ಭೂಮಿ ಮೇಲೆ ಬಂದು ಗಂಗಾ ನದಿಯಾಗಿ ಹರಿದುಬಿಟ್ರು. ಅದು ಗಂಗಾ ನದಿ. ವಿಷ್ಣು ಪಾದಾಬ್ಜ ಸಂಭೂತ, ಭಗವಂತನ ಪಾದವನ್ನು ತೊಳೆದು ಬಂದಿರತಕ್ಕಂತಹ ಗಂಗಾ ನದಿಯು ಎಲ್ಲಾ ನದಿಗಿಂತಲೂ ಶ್ರೇಷ್ಠವಾದ ನದಿ. ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ. ಎಲ್ಲಾ ನದಿಗಳು ಶ್ರೇಷ್ಠವಾದ ನದಿ. ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಬೇಕಾದ್ರೆ ಯಾರಿಗೂ ಅರ್ಘ್ಯ ಕೊಡಬೇಕಾಗಿಲ್ಲ. ಯಾರಿಗಂದ್ರೆ ನದಿಗಳಿಗೆ, ಕೆಳಗಿನ ನದಿಗಳಿಗೆ ಯಾರಿಗೂ ಅರ್ಘ್ಯ ಕೊಡಬೇಕಾಗಿಲ್ಲ. ಕೊಟ್ಟರೆ ಭಗವಂತನಿಗೆ ಕೊಡ್ರಿ, ಗಂಗಾ ನದಿ ನೀರು ಭಗವಂತನಿಗೆ ಕೊಡ್ರಿ ಅಷ್ಟೇ ವಿನಃ ಬೇರೆ ಯಾರಿಗೂ ಅರ್ಘ್ಯ ಕೊಡಂಗಿಲ್ಲ. ಅದು ಶ್ರೇಷ್ಠವಾದ ನದಿ. ಒಮ್ಮೆ ಮಂತ್ರಾಲಯದಲ್ಲಿ ಯಾವುದೋ ಒಂದು ಪ್ರವಚನ ಮಾಡೋ ಕಾಲಕ್ಕೆ ಗಂಗಾ ನದಿ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಇದ್ದೆ. ಅದಕ್ಕಿಂತ ಪೂರ್ವದಲ್ಲಿ ನಾನು ಗಂಗಾ ನದಿಗೆ ಹೋಗಿದ್ದೆ. ಈ ಪ್ರಧಾನಿ ಬಳಕನ ಮುಂಚೆ ಹೇಳ್ತಿರೋ ನಾನು, ಒಂದು 25 ವರ್ಷ ಮುಂಚೆ ಇದ್ದು ಹೋಗಿದ್ದು. ಕಾಶಿಗೆ ಹೋಗಿದ್ದೆ ನನ್ನ ಜೀವನದ ಫಸ್ಟ್ ಟೈಮ್. ಕಾಶಿಗೆ ಹೋದ್ರೆ ಗಂಗಾ ನದಿ ಹರಿತಾ ಇದೆ. ಅಲ್ಲಿ ಪಕ್ಕದಾಗೆ ಅನೇಕ ಇವಿದ್ದಾವ ಘಾಟುಗಳು. ಅಲ್ಲಿ ಸತ್ತರನ್ನ ಹೆಣ ಸುಡ್ತಾರೆ, ಅದು ಸುಟ್ಟ ಗಂಗಾ ನದಿ ಹೋಗಿಬಿಡ್ತಾರೆ. ನಾನು ಹೇಳೋದು ತುಂಬ ಹಳೆಯ ವಿಷಯ, ಇವತ್ತಿನ ವಿಷಯ ಅಲ್ಲ. ಹೋಗಿದ್ದಾರೆ. ಇದನ್ನ ಪ್ರವಚನ ಕಾಲಕ್ಕೆ ಒಬ್ಬ ಎಲ್ಲ ಆಯ್ತು, ನಂಗೆ ಈ ತರ ಒಗಿತಾ ಇದ್ದಾರೆ ಅಂತ ಹೇಳಿದೆ. ಗಂಗಾ ಒಂದು ಅಭಿಪ್ರಾಯ, ಅವ್ರ ದೃಷ್ಟಿಯಲ್ಲಿ ನಮ್ಮ ತಂದೆ ದೇಹ ಗಂಗಾ ನದಿ ಪಾಲಾಯ್ತು ಅಂತ ಅವ್ರ ತೃಪ್ತಿಗೆ. ಆದ್ರೆ ಗಂಗಾ ಪವಿತ್ರವಾದ ನೀರು, ಅದು ಹೊಲಸಾಯ್ತಲ್ಲ, ಹೆಣ ಬಿದ್ದುಬಿಟ್ಟು ಸುಟ್ಟೆಣ, ಅರ್ಧ ಬಂದು ಸುಟ್ಟೆಣ ಅದು ಬಿದ್ದು ಹೊಲಸಾಯ್ತಲ್ಲ. ಈ ಕಥೆ ಹೇಳ್ಬೇಕಾದ್ರೆ ಕಥೆ ಎಲ್ಲ ಮುಗಿದ್ಮೇಲೆ ಒಬ್ಬ ಹೆಣ್ಮಗಳು ಬಂದು, ಆಚಾರ್ಯ ಒಂದು ಸಂಶಯ ನಿಮ್ಮಲ್ಲಿ, ಏನಮ್ಮ ಅಂತ ಕೇಳಿದೆ. ಗಂಗಾ ನದಿ ಪವಿತ್ರವಾದದ್ದು ನೀವೇ ಹೇಳ್ಬಿಟ್ರಲ್ಲಮ್ಮ. ಇಲ್ಲಮ್ಮ ನಾನು 20 ವರ್ಷ ಮುಂಚೆ ಹೋಗಿದ್ದೆ. ಈಗ ಹಂಗಿಲ್ಲ ಆಚಾರ್ಯ, ಆ ಥರದ್ದು ಯಾವುದು ಹೆಣೆಗಳನ್ನು ಹಾಕಂದ್ರೆ ಶುದ್ಧವಾಗಿ ಕಾಶಿ ಒಳಗೆ ಗಂಗಾ ನದಿ ಇದೆ ಅಂತ. ಯಾಕಂದ್ರೆ ಮೋದಿ ಬಂದ್ಮೇಲೆ ಎಲ್ಲ ಸ್ವಚ್ಛ ಮಾಡಿ ಕಾಲ್ಡ್ಯಾರ್ ಅಂತ ಮಾಡಿ ಸ್ವಚ್ಛ ಮಾಡಿ ನೀರಿದೆ. ಇರ್ಲಿ, ಪ್ರಸ್ತುತಿ ಯಾಕೆ ಹೇಳ್ತೀನಿ ಅಂದ್ರೆ ಗಂಗಾ ನದಿ ಬಹಳ ಪವಿತ್ರವಾದದ್ದು. ಮುಟ್ಟಿ ಸಾಕು, ಸ್ಪರ್ಶ ಮಾಡಿ ಸಾಕು ಬಹಳ. ಅದು ಒಂದು ತಿಳ್ಕೊಡ್ರಿ, ಎಲ್ಲಿ ಪ್ರಪಂಚದಲ್ಲಿ ಗಂಗಾ ನೀರು ಕುಡಿರಿ ಪುಣ್ಯ ಬರ್ತಂತ ಹೇಳಿ. ಗಂಗಾ ಸ್ನಾನ ತುಂಗ ಪಾನ. ಸ್ನಾನಕ್ಕಲ್ಲೋಗ್ರಿ, ನೀರಿಗೆ ಬರ್ರಿ, ಇಲ್ಲಿ ನಮ್ಮ ರಾಯಚೂರಿ ಬರ್ರಿ, ತುಂಬದ ನದಿಯ ಗಂಗಾ ಸ್ನಾನ ತುಂಗ ಪಾನ. ಕುಡಿಯಕ್ಕೆ ನೀರು ತುಂಗ, ಸ್ನಾನ ಮಾಡಲಿಕ್ಕೆ ಗಂಗಾ. ಆದ್ರಿಂದ ಗಂಗಾ ನದಿ ಎಲ್ಲಾ ನದಿಗಳಿಗೂ ಶ್ರೇಷ್ಠವಾದದ್ದು. ನೋಡಿ, ಯಾರು ಕಾಶಿ ಗೀಶಿ ಹೋಗ್ಬಿಟ್ರೆ ಅಲ್ಲಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಗಂಗಾ ನದಿಯನ್ನ ಪವಿತ್ರ ತಗೊಂಡ್ಬರ್ತಾರೆ, ತಂದು ಶೀಲಕ್ಕೆ ತಂದು ಇಟ್ಕೊಂತಾರೆ, ಇಟ್ಕೊಂಡು ಪೂಜೆ ಮಾಡ್ತಾರೆ. ಅಲ್ಲಿ ಯಾರು ಗಂಗಾ ನದಿ ಕುಡಿಯಕ್ಕೆ ಹೋಗ, ಕುಡಿಬಾರ್ದು ಹೇಳಿದ ಕುಡಿಬೋದು, ಕುಡಿಯಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿಲ್ಲ, ಸ್ನಾನಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ನೀವು ಕೆಲವು ಮನೆ ತಂದು ಇಟ್ಕೊಂಡ್ಬಿಡ್ತಾರೆ. ಈಗ ಮನೆಗೆ ಯಾರು ಅಪ್ಪ ಅಮ್ಮ ಅಜ್ಜಿಗೆ ಡಮ್ ಅಂದ್ರೆ ಅವ್ರು ಬಾಯಿ ಹಾಕಬೇಕಾಗತ್ತಪ್ಪ ಅಂತ ಎಲ್ಲರೂ ಮನೆಗೆ ಇಟ್ಟಿರ್ತಾರೆ ಪೂಜೆಯನ್ನು. ಅಂತ ಗಂಗಾ ಪವಿತ್ರವಾಗಿದ್ದು. ಅದಕ್ಕೆ ಹೇಳ್ತಾರೆ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ಸರ್ವಾಧಿಕಾಮತ, ಎಲ್ಲದಕ್ಕೂ ಶ್ರೇಷ್ಠವಾಗಿರ್ತಕ್ಕಂಥದ್ದು. ತಥೋ ಗೋದಾವರಿ ನ್ಯೂನ ಕೃಷ್ಣವೇಣಿ ತಥೋದಮ. ಗಂಗಾ ನದಿಗಿಂತಲೂ ಕೆಳಭಾಗದಲ್ಲಿ ಅಂದ್ರೆ ತಾರತಮ್ಯದಲ್ಲಿ ಕಮ್ಮಿ ಭಾಗದಲ್ಲಿ ಬರ್ತಕ್ಕಂಥ ನದಿ ಯಾವ್ದಪ್ಪ ಅಂದ್ರೆ ಗೋದಾವರಿ ನದಿ. ಗೋದಾವರಿ ನದಿ ಅಂದ್ರೆ ಒಂದೇ, ಗೌತಮಿ ನದಿ ಅಂದ್ರೆ ಒಂದೇ. ಗೌತಮಿ ಬೇರೆ ಅಲ್ಲ, ಗೋದಾವರಿ ಬೇರೆ ಅಲ್ಲ, 2 ನದಿಗಳು ಒಂದೇ. ನಮಗೆ ಹತ್ತಿರ ಸಿಗುತ್ತೆ. ನಾವು ರಾಜಮಂಡ್ರಿಗೆ ಒಂದು ಸಿಗುತ್ತೆ, ಇಲ್ಲಿ ಈ ಕಡೆ
ಮಹಾರಾಷ್ಟ್ರ ಮಾಡ್ಬೋದು, ಅಲ್ಲಿ ಕೂಡ ಸಿಗುತ್ತೆ. ಅಂತಹ ಗೋದಾವರಿ ಕೂಡ ಇರ್ತಕ್ಕಂಥದ್ದು. ಸೊನ್ನೆ ಅಂತ ಬರ್ತಲ್ಲ, ಆ ಸೊನ್ನೆಯಲ್ಲಿ ಹೋದ್ರೆ ಗೋದಾವರಿ ನದಿ ಇದೆ. ಇದು ಗಂಗಾ ನದಿಗಿಂತಲೂ ಕೆಳಭಾಗದಲ್ಲಿ ತಾರತಮ್ಯದಲ್ಲಿ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು. ಜೊತೆಗೆ ಹೇಳಿದರೆ ಗೋದಾವರಿ ಕೃಷ್ಣವೇಣಿ ತಥೋ ಅಧಮ, ಗೋದಾವರಿ ನದಿಗಿಂತಲೂ ಕೂಡ ಕೆಳಭಾಗದಲ್ಲಿ ಬರ್ತಕ್ಕಂಥದ್ದು ನಮ್ಮ ಕೃಷ್ಣವೇಣಿ ನದಿ. ಕೃಷ್ಣವೇಣಿ ಎಲ್ಲಿ ಇಲ್ಲ, ರಾಯಚೂರಿನಿಂದ 4 ಕಿಲೋಮೀಟರ್ ದೂರದಲ್ಲೇ ಇದೆ ಕೃಷ್ಣಾ ನದಿ. ಕೃಷ್ಣವೇಣಿ ಇದೆ ಕೃಷ್ಣಾ ನದಿ. ಕೃಷ್ಣಾ ನದಿ ಗಂಗಾಗಿಂತಲೂ ಕಮ್ಮಿ, ಗೋದಾವರಿಗಿಂತಲೂ ಕಮ್ಮಿ ಇರ್ತಕ್ಕಂಥದ್ದು ಕೃಷ್ಣಾ ನದಿ. ಗೋದಾವರಿಗಿಂತಲೂ ಕಮ್ಮಿ ಬರ್ತಕ್ಕಂಥದ್ದು. ಇದು ಒಂದು ಶ್ಲೋಕ ಆಯ್ತು. ಎರಡನೇ ಶ್ಲೋಕ, ಸ್ವಾಮಿ ಚಂದ್ರ ಪುಷ್ಕರಿಣ್ಯೌ ಮಾನಸಂಚ ಸರೋವರಂ ಕೃಷ್ಣವೇಣ್ಯಾ ಸಮಾ ಸಾಭ್ಯ ಕಾವೇರಿ ಚ ಸರಸ್ವತಿ. ರಾಘವೇಂದ್ರ ಸ್ವಾಮಿ ಅವರ 2ನೇ ಪದ್ಯ ನದಿ ತಾರತಮ್ಯ ಸ್ತೋತ್ರದಲ್ಲಿ. ಇಲ್ಲಿ ಏನ್ ಹೇಳ್ತಾರೆ, ಸ್ವಾಮಿ ಚಂದ್ರ ಪುಷ್ಕರಿಣ್ಯೌ ಅಂದ್ರೆ ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಮಾನಸ ಸರೋವರ, ಈ 3 ನದಿಗಳು ಸಮಾನ, ಈಕ್ವಲ್. 3 ನದಿಗಳು ಸಮಾನ, ಯಾವ ಜಾಸ್ತಿ ಇಲ್ಲ, ಯಾವ್ದು ಕಮ್ಮಿ ಇಲ್ಲ. ಯಾವ್ಯಾವುದು? ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಮಾನಸ ಸರೋವರ. ನೋಡಿ ಈ ರಾಯರು ಹೆಂಗ್ ಮಾಡಿದ್ದಾರೆ ಅಂದ್ರೆ, ಸ್ವಾಮಿ ಪುಷ್ಕರಣಿ ನಾವೆಲ್ಲರೂ ಪ್ರತಿ ವರ್ಷ ಹೋಗ್ತೀವಿ ತಿರುಪತಿಗೆ, ಅಲ್ಲಿದೆ, ಮುಳುಗಿ ಬಿಡ್ತೀವಿ. ಮಾನಸ ಸರೋವರ ನೇಪಾಳದ ಬಡಿಯ ಭಾಗದಲ್ಲೂ ಎಲ್ಲೋ ಇದೆ, ನಮ್ಮ ಭಾರತಕ್ಕೂ ಆ ಕಡೆ ಇದೆ. ನೇಪಾಳ ಸಾಲಿಗ್ರಾಮ ಸಿಗುವಂತ ಮಾನಸ ಸರೋವರ ಅವ್ರ ದೂರ ಇದೆ. ಆದ್ರೆ ಅಲ್ಲಿ ಸ್ನಾನ ಮಾಡಿದ್ರೆ ಅದೇ ಫಲ, ಸ್ವಾಮಿ ಪುಷ್ಕರಣಿ ಮಾಡಿದ್ರೆ ಅದೇ ಫಲ, 2 ಸಮಾನ. ಮುಂದೆ ಚಂದ್ರ ಪುಷ್ಕರಣಿ, ಅದು ಚಂದ್ರ ಪುಷ್ಕರಣಿ ಬಗ್ಗೆ ನನಗೆ ಅಷ್ಟು ಮಾಹಿತಿ ಸಿಕ್ಕಿಲ್ಲ, ಅದೆಲ್ಲಿದೆ ಗೊತ್ತಿಲ್ಲ, ನಾನು ಕೇಳಿಲ್ಲ. ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಮಾನಸ ಸರೋವರ, ಈ 3 ಕೂಡ ನದಿಗಳು ಸಮಾನವಾಗಿರ್ತಕ್ಕಂಥದ್ದು. ಆದರೆ ಈ 3 ನದಿಗಳು ಕೃಷ್ಣಾ ನದಿಗಿಂತಲೂ ಕಮ್ಮಿ ಭಾಗದಲ್ಲಿ ಬರೋದು. ಅಂದ್ರೆ ನಮ್ಮ ರಾಜನ ಮುಂದೆ ತಿರುಪತಿಗೆ ಹೋಗಿ ಸ್ವಾಮಿ ಪುಷ್ಕರಣಿ ಮುಳುಗೋಕ್ಕಿಂತಲೂ ಕೃಷ್ಣಾ ನದಿ ಮುಳುಗಿ ಜಾಸ್ತಿ ಪುಣ್ಯ. ಅದು ನಾನು ಹೇಳ್ತಾ ಇಲ್ಲ, ರಾಯರು ಹೇಳ್ತಾ ಇದ್ದಾರೆ. ಕೃಷ್ಣ ನದಿಯಲ್ಲಿ ಪುಣ್ಯ ಏನ್ ಬರುತ್ತಲ್ಲೋ ಅದಕ್ಕಿಂತ ಕಮ್ಮಿ ಪುಣ್ಯ ಸ್ವಾಮಿ ಪುಷ್ಕರಣಿ ಬರೋದು. ತಿರುಪತಿ ಕ್ಷೇತ್ರ, ವೈಕುಂಠ ಅದು ಬೇರೆ. ನಾನು ಹೇಳ್ತಕ್ಕಂಥ ವಿಷಯ ಸ್ನಾನ ಮಾಡೋದ್ರಿಂದ ಬರುವಂತಹ ಪುಣ್ಯ. ಆದ್ರಿಂದ ಕೃಷ್ಣಾ ನದಿಗಿಂತಲೂ ಕಮ್ಮಿ ಭಾಗದಲ್ಲಿ ಈ ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಮಾನಸ ಸರೋವರ ಬರುತ್ತೆ. ಕೃಷ್ಣವೇಣ್ಯ ಸಮಾಸಾಭ್ಯ ಕಾವೇರಿ ಸರಸ್ವತಿ. ಆಮೇಲೆ ಅದು ಕೆಳಗಡೆ ಕಾವೇರಿ ಸರಸ್ವತಿ ಅಂತ ಹೇಳಿದ್ರೆ, ಈ ಕಾವೇರಿ ನದಿ, ಸರಸ್ವತಿ, ಈ 2 ನದಿಗಳು ಕೂಡ ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ ಹಾಗೂ ಮಾನಸ ಸರೋವರ ಈ 3ಕ್ಕಿಂತಲೂ ಕೂಡ ಹೀನವಾದವು, ಕೆಳಭಾಗದಲ್ಲೇ ಬರ್ತಕ್ಕಂಥವು. ಆದ್ರೆ ಈ 3 ಸಮಾನವಾಗಿದ್ದವು. ಕಾವೇರಿ ನದಿ, ಸರಸ್ವತಿ ನದಿ ಇವೆರಡು ಸಮಾನ. ಕಾವೇರಿ ಅಂದ್ರೆ ಮೈಸೂರು, ನಂಜನಗೂಡು ಈ ಕಡೆ ಹೋಗ್ಬಿಟ್ಟು ಕಾವೇರಿ ಸಿಗುತ್ತೆ. ಸರಸ್ವತಿ ಅಂದ್ರೆ ಉತ್ತರ ಭಾರತಕ್ಕೆ ಹೋಗ್ಬೇಕು. ಇವೆರಡೂ ಕೂಡ ನದಿಗಳು ಸಮಾನವಾಗಿದ್ರು ಕೂಡ ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಮಾನಸ ಸರೋವರ ಇದಕ್ಕಿಂತಲೂ ಕಮ್ಮಿ ಭಾಗದಲ್ಲಿ ಬರ್ತಕ್ಕಂಥದ್ದು ಅಂತ ರಾಘವೇಂದ್ರ ಸ್ವಾಮಿ ಹೇಳ್ತಾ ಇದ್ದಾರೆ. ಆಮೇಲೆ ಹೀನೇನ್ಯೋನ್ಯ ಸಮೇತಾಭ್ಯ ಪೂನಾ ಚ ಸರಯೂ ತಥಾ ತುಂಗಭದ್ರಾಂ ಸಮಾ ತಸ್ಯಾ ನ್ಯೂನ ತಥೋಧಮೇ. ಇನ್ನ ಸರಯೂ ನದಿ ಅಂತಿದೆ, ಅದು ಕೂಡ ಕಾಶಿ ಬರ್ತಕ್ಕಂಥ, ಉತ್ತರ ಭಾರತದಲ್ಲಿ ಬರ್ತಕ್ಕಂಥದ್ದು. ಆ ಸರಯೂ ನದಿ ಕಾವೇರಿ ಮತ್ತು ಸರಸ್ವತಿ ಈ 2 ನದಿಗಳಿಗಿಂತಲೂ ಕೂಡ ನ್ಯೂನವಾಗಿರ್ತಕ್ಕಂಥದ್ದು, ಕಮ್ಮಿ ಭಾಗದಲ್ಲಿ ಬರ್ತಕ್ಕಂಥದ್ದು. ಮತ್ತು ನಮ್ಮ ಬಗಲಾಗದರ ತುಂಗಭದ್ರಾ ನದಿ ಅದಕ್ಕೆ ಸಮಾನವಾಗಿದ್ದು. ತುಂಗಭದ್ರಾ ನದಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಸರಯೂ ನದಿಯಲ್ಲಿ ಬರುತ್ತೆ. ಸರಯೂ ನದಿಯಲ್ಲಿ ಎಷ್ಟು ಪುಣ್ಯ ಮಾಡಿ ಎಷ್ಟು ಪುಣ್ಯ ಬರಬೇಕು ಅಷ್ಟೇ ಪುಣ್ಯ ನಮ್ಮ ತುಂಗಭದ್ರಾ ನದಿಯಲ್ಲಿ ಬರುತ್ತೆ. ಇವೆರಡು ಕೂಡ ಸಮಾನವಾಗಿರ್ತಕ್ಕಂಥದ್ದು ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಅದಾದ್ಮೇಲೆ ತುಂಗಭದ್ರಾ ಸಮಾತಸ್ಯ ಕಾಲಿಂದಿ ನರ್ಮದಾ ಸಿಂಧು ಸರಿತೋ ತತ್ಸಮ ಭವನಾಶಿನಿ. ನರ್ಮದಾ ನದಿ, ಸಿಂಧು ನದಿ, ಸಿಂಧು ಅಂದ್ರೆ ಪಾಕಿಸ್ತಾನದಾಗಿರ್ತಕ್ಕಂಥ ನದಿ, ನರ್ಮದಾ ನದಿ ಉತ್ತರ ಭಾರತದಲ್ಲಿ. ಈ 2 ನದಿಗಳು ಕೂಡ ಕಾಲಿಂದಿನಿ ನದಿಗಿಂತಲೂ, ಅಂದ್ರೆ ಕಾಲಿಂದಿನಿ ಅಂದ್ರೆ ಬೇರೆ ಯಾವುದಲ್ಲ, ಯಮುನಾ ನದಿ. ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮ ಇದೆಯಲ್ಲ, ಅಲ್ಲಿರ್ತಕ್ಕಂಥದ್ದು ಕಾಲಿಂದಿನಿ ಅಂದ್ರೆ ಯಮುನಾ ನದಿ. ಈ ಯಮುನಾ ನದಿಗಿಂತಲೂ ಕೂಡ ಅಧಮವಾಗಿದ್ದು ಕೆಳಭಾಗದಲ್ಲಿ ಬರ್ತಕ್ಕಂಥವು ನರ್ಮದಾ ಮತ್ತು ಸಿಂಧು ನದಿಗಳು ಅಂತ ಹೇಳ್ತಾರೆ. ಇವೆರಡಕ್ಕಿಂತ ಕಡಿಮೆ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಹೇಳ್ತಾ ಇದ್ದಾರೆ ತತ್ಸಮ ಭವನಾಶಿನಿ. ಭವನಾಶಿನಿ ನದಿ, ಈ ನದಿ ನರ್ಮದಾ ಮತ್ತು ಸಿಂಧು ಈ 2 ನದಿಗಳಿಗೆ ಸಮಾನ, ಈಕ್ವಲ್, ಸಮಾನವಾಗಿರ್ತಕ್ಕಂಥದ್ದು. ನಮಗೆ ನರ್ಮದಾಕ್ಕೂ ಹೋಗಲ್ಲ, ಸಿಂಧುಕ್ಕೂ ಹೋಗಲ್ಲ, ಅವೆಲ್ಲ ಉತ್ತರ ಭಾರತದಲ್ಲಿವೆ. ಭವನಾಶಿನಿ ಇಲ್ಲೇ ಇದೆ. ಎಲ್ಲಿದೆ ಭವನಾಶಿನಿ? ನರಸಿಂಹೋ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯ ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಷೋಡಶ ಭಾವ ನರಸಿಂಹ ಇರತಕ್ಕಂಥ ಅಹೋಬಿಲಂ ಅಲ್ಲಿರ್ತಕ್ಕಂಥ ನದಿ. ಅಲ್ಲಿ ಮಾಡಿಬಿಟ್ರೆ ನಾವು ಸಿಂಧು ನದಿ ಸ್ನಾನ ಮಾಡ್ದಂಗೆ, ನರ್ಮದಾ ನದಿ ಸ್ನಾನ ಮಾಡ್ದಂಗೆ ಅಂತ ಹೇಳ್ತಾ ಇದ್ದಾರೆ. ತಥೋ ಕುಮುದ್ವತಿ ನೀಚ ತಥೋ ನೀಚ ಮಲಾಪಹ.
ಆಮೇಲೆ ಭವನಾಸಿ ನದಿಗಿಂತಲೂ ಕೂಡ ಕುಮುದ್ವತಿ ನದಿ, ಈ ನದಿಯು ಕೂಡ ಭವನಾಸಿ ನದಿಗಿಂತಲೂ ನೀಚವಾಗಿದ್ದು ಕಮ್ಮಿ ಭಾಗದಲ್ಲಿ ಬರ್ತಕ್ಕಂಥದ್ದು. ಅದ್ರ ಜೊತೆಗೆ ಮಲಾಪಹ ನದಿ ಅಂತಿದೆ, ಈ ನದಿಯು ಕೂಡ ಕುಮುದ್ವತಿ ನದಿಗಿಂತಲೂ ನೀಚವಾಗಿರ್ತಕ್ಕಂಥದ್ದು ಅಂತ ರಾಯರು ತಿಳಿಸ್ತಾ ಇದ್ದಾರೆ. ಆಮೇಲೆ ತಾಮ್ರಪರ್ಣಿ ಭೀಮರತಿ ಮಂಜುಲಾಚ ಪಿನಾಕಿನಿ ಪೃಥಕ್ ಸಾಗರ ಗಾಮಿನ್ಯೋ ನದ್ಯೋ ಭೀಮರತಿ ಸಮಾಹ. ತಾಮ್ರಪರ್ಣಿ ನದಿ, ಭೀಮರತಿ ನದಿ, ಮಂಜುಳಾ ನದಿ, ಪಿನಾಕಿನಿ ನದಿ. ನನಗೆ ಇವೆರಡರಲ್ಲಿ 4ರೊಳಗೆ ತಾಮ್ರಪರ್ಣಿ ನದಿ ತಮಿಳುನಾಡಿಗಿದೆ, ಭೀಮಾ ನದಿ ನಿಮ್ ಪಕ್ಕದಲ್ಲೇ ಇದೆ. ಜಿತಾಮಿತ್ರ ಘಾಟಿಗೆ ಹೋಗ್ಬಿಟ್ಟು ಸಂಗಮ ಮಾಡೋ ಸಂಗಮೇಶ್ವರ ದೇವಸ್ಥಾನ ಭೀಮಾ ನದಿ ಇದೆ. ಇನ್ನ ಮಂಜುಳಾ ನದಿ, ಪಿನಾಕಿನಿ ಈ 2 ನದಿಗಳು ಉತ್ತರ ಭಾರತದಲ್ಲಿದ್ದಾವೆ. ಈ 4 ನದಿಗಳು ಪ್ರತ್ಯೇಕವಾಗಿ ಸಮುದ್ರಕ್ಕೆ ಹೋಗಿ ಸೇರ್ತವೆ. ಮತ್ತು ತಾಮ್ರಪರ್ಣಿ, ಮಂಜುಳಾ, ಪಿನಾಕಿನಿ ಈ 3 ನದಿಗಳು ಭೀಮ ನದಿಗೆ ಸಮಾನವಾದವು. ನೋಡಿದೆ, ಈ 3ರಲ್ಲಿ ಸ್ನಾನ ಮಾಡಿ ಹೋಗೋದು ಕಷ್ಟ. ತಮಿಳುನಾಡಿಗೆ ಹೋಗಲ್ಲ, ಉತ್ತರ ಭಾರತಕ್ಕೆ ಹೋಗಲ್ಲ. ಇಲ್ಲೇ ಜಿತಾಮಿತ್ರ ಘಾಟಿ ಹತ್ರ ಹೋಗ್ಬಿಟ್ರೆ, ಮುಂದಕ್ಕೆ ಹೋಗ್ಬಿಟ್ರೆ ಕೃಷ್ಣಾ ನದಿ ಭೀಮಾ ನದಿ ಸಂಗಮ ಆಗ್ತದೆ. ಆ ಸಂಗಮಕ್ಕಿಂತ ಪೂರ್ವದಲ್ಲಿ ಮಾಡಿಬಿಟ್ರೆ ಭೀಮಾ ನದಿ ಸ್ನಾನ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ಬಿಟ್ಟು, ನಂತರದಲ್ಲಿ ತಥೋನ್ಯೋನ್ಯ ಸರಿತೋ ನೀಚಾಹ ತಟಾಕಾಶ್ಚ ತಥೋದಮಾಹ ತಥೋ ನೀಚ ಪುಷ್ಕರಿಣ್ಯೋ ದೇವಖಾತಾಶ್ಚ ತತ್ಸಮಾಹ ತಥೋ ವ್ಯಾಪ್ತೋ ಅಧಮಾಸ್ತಾಭ್ಯಾಂ ಕೂಪ ಸರ್ವಾಧಮ ಮತಾಹ ಸ್ವತ್ತಮಾರ್ಗ್ಯ ಪ್ರದಾತವ್ಯಂ ಅವರಾಶುಚ ನಾಣ್ಯತ ಇತಿ ಶ್ರೀ ರಾಘವೇಂದ್ರೇಣ ಯತಿನ ಬ್ರಹ್ಮಾಂಡಾಖ್ಯ ಪುರಾಣಕಃ ಇತ್ಯದ್ರುತ ಸಾರಭೋಗೋ ನದಿ ನೀಚೋಚ ಸೂಚಕಃ. ಬ್ರಹ್ಮಾಂಡಾಖ್ಯ ಪುರಾಣದಲ್ಲಿ ಬಂದಿರುವಂತಹ ತಾರತಮ್ಯವನ್ನ ರಾಘವೇಂದ್ರ ಸ್ವಾಮಿ ಅವರು ಕೇವಲ 7 ಶ್ಲೋಕದಲ್ಲಿ ನದಿ ತಾರತಮ್ಯ ಸ್ತೋತ್ರ ಅಂತ ಮಾಡಿದ್ದಾರೆ. ಇಷ್ಟು ನದಿಗಳು ಹೇಳಿದ ಮೇಲೆ ಇದಲ್ಲದೆ ಬೇರೆ ನದಿಗಳಿದಾವೆ, ಅವೆಲ್ಲವೂ ಕೂಡ ಭೀಮಾ ನದಿಗಿಂತಲೂ ಕೂಡ ನೀಚವಾಗಿರ್ತಕ್ಕಂಥವು. ಆಮೇಲೆ ಅದಾದ್ಮೇಲೆ ಕೆರೆಗಳಿದಾವೆ. ನದಿ ಮುಗಿತೀಗ, ಸಮುದ್ರ ಆಯ್ತು, ನದಿ ಆಯ್ತು, ಕೆರೆಗಳು ಕೂಡ ಎಲ್ಲ ನದಿಗಳು ಕೂಡ ಕಮ್ಮಿ ಸ್ಥಾನದಲ್ಲಿರ್ತಕ್ಕಂಥದ್ದು. ಆ ನದಿ ಕೆರೆಗಳಿಗಂತೂ ಕಮ್ಮಿ ಇದೆಯಲ್ಲಪ್ಪ ಅಂದ್ರೆ ಪುಷ್ಕರಣಿಗಳು, ಸರೋವರಗಳು. ನಮ್ಮ ಜವಾಹರ್ನಗರ ರಾಯಮಠ ಇದೆ ನೋಡಿ, ದೊಡ್ಡ ಸರೋವರ. ಅದು ಇವತ್ತು ಕಟ್ಸ್ಬೇಕಾದ್ರೆ 1 ಕೋಟಿ ರೂಪಾಯಿ ಬೇಕಾದ್ರೆ ಕಟ್ಸ್ಬೇಕಾದ್ರೆ, ಆ ತರ ಕಟ್ಬೇಕಂದ್ರೆ ಅದು ಪುಷ್ಕರಣಿ ಕರೀತಾರೆ. ಸಾಮಾನ್ಯ ಮನುಷ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸರೋವರಗಳು ಕೂಡ ಆ ಕೆರೆಗಿಂತಲೂ ಕಮ್ಮಿ. ಆಮೇಲೆ ದೇವಕಾತಗಳು ಅಂದ್ರೆ ಮೆಟ್ಲು ಇಳ್ಕೊಂಡು ಹೋಗಿ ಸ್ನಾನ ಮಾಡ್ತಕ್ಕಂಥವು ದೇವಕಾತಗಳು. ಇವು ಪುಷ್ಕರಣಿಗಳಿಗಂತೂ ಕೂಡ ಕಮ್ಮಿ ಆಗಿರ್ತಕ್ಕಂಥದ್ದು. ಅವಾದ್ಮೇಲೆ ದೇವಕಾತಿಗಂತೂ ಕಮ್ಮಿ ಆಗಪ್ಪ ಅಂದ್ರೆ ಎಳೆಯೋ ಬಾವಿ ಸೇದಾಗ ಹಾಕೊಂಡು ಇದು ಹೇಳ್ತೀವಲ್ಲ ಅದು ಕೊನೆ ಇರತಕ್ಕಂಥದ್ದು. ಇಷ್ಟು ಮಾತ್ರ ಹೇಳಿದ್ದಾರೆ. ಇನ್ನು ಮುಂದೆ ಪ್ರಶ್ನೆ ಕೇಳ್ಬೇಡ್ರಿ, ನಲ್ಲಿ ಇಲ್ಲಿ ಬರ್ತದ್ರಿ, ಕೊಳ ಇಲ್ಲಿ ಬರ್ತದೆ ಕೇಳ್ಕೊಬೇಡ್ರಿ, ಅದು ಅವಾಗಿನ ಕಾಲಕ್ಕೆ ಇರಲಿಲ್ಲ. ಆದ್ದರಿಂದ ಆ ಬಾವಿ ತನಕ ಆ ರಾಘವೇಂದ್ರ ಸ್ವಾಮಿಗಳವರು ಬ್ರಹ್ಮಾಂಡ ಪುರಾಣದಲ್ಲಿರ್ತಕ್ಕಂಥ ವಿಷಯವನ್ನ ಸಂಗ್ರಹ ಮಾಡಿ ಸಂಗಮವಾದ ಸ್ಥಳ ಕಾವೇರಿ ಮತ್ತು ಸಮುದ್ರ ಸಂಗಮವಾಗ್ತಕ್ಕಂಥ ಸ್ಥಳದಲ್ಲಿ ಈ ಸ್ತೋತ್ರವನ್ನ ಮಾಡ್ತಕ್ಕಂಥವರಾಗಿದ್ದಾರೆ. ಆಮೇಲೆ ಯಾವುದೇ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ನಾವು ಎಚ್ಚರಿಕೆಯಿಂದಿರಬೇಕು. ಯಾವ ನದಿ ಸ್ನಾನ ಮಾಡ್ತೀವೋ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ನದಿಯ ಅರ್ಘ್ಯವನ್ನು ಕೊಡಬೇಕಿವನ್ನ ಕೆಳಗಿನ ನದಿಯ ನೀರಿನ ಅರ್ಘ್ಯವನ್ನು ಕೊಡಬಾರದು. ಉದಾಹರಣೆಗೆ ನಾವು ಏನಾದರೂ ಕೂಡ ಸರಸ್ವತಿ ನದಿಯ ಕಾವೇರಿ ನದಿಗೆ ಶ್ರೀರಂಗಪಟ್ಟಣಕ್ಕೆ ಹೋಗಿವಿ, ಕಾವೇರಿ ನದಿ ಸ್ನಾನ ಮಾಡ್ತಾ ಇದ್ವಿ. ಮಾಡ್ಬೇಕಾದ್ರೆ ಅರ್ಘ್ಯ ಕೊಡ್ಬೇಕಾದ್ರೆ ನಾವು ಮಾನಸ ಸರೋವರ, ಚಂದ್ರ ಪುಷ್ಕರಣಿ, ಸ್ವಾಮಿ ಪುಷ್ಕರಣಿ, ಕೃಷ್ಣಾ ನದಿ, ಗೋದಾವರಿ ನದಿ, ಗಂಗಾ ನದಿ ಇವಕ್ಕೆ ಮಾತ್ರ ಅರ್ಘ್ಯ ಕೊಡ್ಬೇಕಿವಿನ ಕೆಳಗಿರ್ತಕ್ಕಂಥ ತುಂಗಭದ್ರಾ, ಸರಿಯು, ಕಾವೇರಿ, ನರ್ಮದಾ, ಸಿಂಧು, ಭವನಾಶಿನಿ, ಕುಮುದ್ವತಿ ಯಾವಕ್ಕೂ ಅರ್ಘ್ಯ ಕೊಡಬಾರ್ದು. ಯಾಕಂದ್ರೆ ಅವು ಕೆಳಭಾಗದಲ್ಲಿ ಬರ್ತವೆ. ಚಿಕ್ಕವ್ರಿಗೆ ನಮಸ್ಕಾರ ಮಾಡ್ತೀರಾ ನೀವು? ನಾನು ನಿನ್ನೆ ಒಂದು ವಿಷಯ ಹೇಳಿದೆ, ನಮಸ್ಕಾರ ಮಾಡ್ಬೇಕಾದ್ರೆ ಉದ್ದೇಶ ಹೇಳಿದೆ. ಆದ್ರೆ ಚಿಕ್ಕವ್ರು ಯಾರು ಮಾಡ್ತಾರ? ಸುಮ್ಮನೆ ಯಾರು ಚಿಕ್ಕವ್ರಿಗೆ ಮಾಡೋದು ನಮಸ್ಕಾರ? ಯಾಕಂದ್ರೆ ಒಮ್ಮೆ ವಾಸುದೇವ ಅಂದ್ರೆ ನಮ್ಮ ಮಧ್ವಾಚಾರ್ಯರು, ಪೂರ್ವಾಶ್ರಮದ ಹೆಸರು, ವಾಸುದೇವ ಹೋಗಿ ಯಾವುದೋ ಕಾರಣಕ್ಕೆ ಇದ್ದಾಗ ಅವ್ರ ಅಪ್ಪ ಸಿಟ್ಟು ಬಂದು ನಮಸ್ಕಾರ ಮಾಡಿಬಿಟ್ರು. ನಮಸ್ಕಾರ ಮಾಡೋದು ತಂದೆ ನಮಸ್ಕಾರ ಮಾಡೋದು ಯಾವಾಗ ಗೊತ್ತಾ? ಸನ್ಯಾಸವನ್ನ ಸ್ವೀಕಾರ ಮಾಡತಕ್ಕಂಥ ಗುರುಗಳಿಗೆ ತಂದೆ ಕೂಡ, ಜನ್ಮ ಕೊಟ್ಟು ತಂದೆ ಕೂಡ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ತಾಯಿಗೆ ಹೇಳಿಲ್ಲ. ತಾಯಿ 10 ತಿಂಗಳು ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಸಂರಕ್ಷಣೆ ಮಾಡ್ತಾರೆ. ಅದೇ ಎಂಥ ಸನ್ಯಾಸಿ, ಎಂಥ ಪೀಠಾಧಿಪತಿ ಆದ್ರೂ ಕೂಡ ತಾಯಿಗೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ನೋಡ್ರಿ ಮಾತುಗೆ ಎಷ್ಟು ಇದು ಕೊಟ್ಟೆ ಭಗವಂತ. ತಾಯಿ ಮಗು ಆಗ್ಬೇಕಾದ್ರೆ ಕಾರಣ ತಂದೆನೆ, ಆದ್ರೆ ತಂದೆಗೆ ಇದಿಲ್ಲ. ತಾಯಿಗೆ ಅಷ್ಟೊಂದು ಇದು ಉಂಟು, ತಾಯಿ ಅಷ್ಟು ಮಾಡಬೇಕು ಅಂತ ನಮ್ಮ ಸಂಪ್ರದಾಯ ಬಂದಿದೆ. ಆ ರೀತಿಯಾಗಿ ಆ ಮಧ್ವಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವ್ರ ಅಪ್ಪ ನಮಸ್ಕಾರ ಮಾಡ್ಬೇಕು, ವಾಸುದೇವ್ ನಮಸ್ಕಾರ ಮಾಡ್ಬಿಟ್ಟಂತೆ. ನಮಸ್ಕಾರ ಮಾಡೋದು ಯಾವಾಗ ಅಂದ್ರೆ ವಾಸುದೇವ್ ಖುಷಿ ಆಗ್ಬಿಟ್ಟಿದೆ, ಅಪ್ಪ ನನಗೆ ಆಶ್ರಮ ತಗೊಳಕ್ಕೆ ಪರ್ಮಿಷನ್ ಕೊಟ್ಬಿಡಿ, ನನಗೆ ಯಾಕಂದ್ರೆ ನಮಸ್ಕಾರ ಮಾಡಿದ್ದೀನಿ ಅಂತೇಳಿ ವಾಸುದೇವ ಮುಂದೆ ಹೋಗಿ ತಗೊಂಡು ಆಶ್ರಮ ತಗೊಂತಾರೆ. ಆನಂದ ತೀರ್ಥರಾಗ್ತಾರೆ, ಮಧ್ವಾಚಾರ್ಯ ಆಗ್ತಾರೆ, ಕತೆ ಬೇರೆ ಆಗುತ್ತೆ. ಈ ರೀತಿಯಾಗಿ ಕೆಳಗಿನ ಭಾಗದಲ್ಲಿರುವಂತಹ ನದಿಗಳಿಗೆ
ದೊಡ್ಡ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅರ್ಘ್ಯೆಯನ್ನು ಕೊಡಬಾರದು ಅಂತ ಇಲ್ಲಿ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಆ ವಿಷಯವನ್ನು ತಿಳಿಸಿ ನಾನು ಮೊನ್ನೆ ಹೇಳಿದೆ, ರಾಘವೇಂದ್ರ ಸ್ವಾಮಿಯವರ ಶಿಷ್ಯರಾಗಿರ್ತಕ್ಕಂಥ ಕೃಷ್ಣಾಚಾರ್ಯರು ಸ್ಮೃತಿ ಮುಕ್ತಾವಳಿ ಒಂದು ತಿಳ್ಕೊಳ್ಳಿ. ಕೃಷ್ಣಾಚಾರ್ಯ ಅಂತ ಅವರೇ ದೊಡ್ಡ ಪಂಡಿತರು, ಅವರೇ ಮಹಾಜ್ಞಾನಿಗಳು, ಅದ ದೇವತೆಗಳು ಅಂತಲ್ಲ, ಅವರು ಮಹಾಪಂಡಿತರು ನಿಜ. ಹಾಗೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಬಹಳ ದೊಡ್ಡ ಕಾರ್ಯ. ಏನಂದ್ರೆ ಸ್ಮೃತಿ ಮುಕ್ತಾವಳಿ ಅಂದ್ರೆ ಸ್ಮೃತಿ ಅಂದ್ರೆ ಮತ್ತೆ ಹೇಳಿದಾರ ಎಲ್ಲ ಪುರಾಣದಲ್ಲಿರ್ತಕ್ಕಂಥ ವಿಷಯವನ್ನು ಸಂಗ್ರಹ ಮಾಡಿ 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 ಒಂದು ಕಡೆ ಜೋಡಿಸಿದ್ದಾರೆ. ನಮ್ಗೆ ಸಿಗೋದಿಲ್ಲ, ಒಂದು ಕಡೆ ತಂದಿಟ್ಟಿದ್ದಾರೆ. ಅದು ಸ್ಮೃತಿ ಮುಕ್ತಾವಳಿ. ಆ ಸ್ಮೃತಿ ಮುಕ್ತಾವಳಿ ಗ್ರಂಥದಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರಪ್ಪ ಅಂದ್ರೆ, ಯದ್ಯಪಿ ನದೀ ತಾರತಮ್ಯ ಕಾವೇರಿಯಾಶ್ಚ ಶ್ರೀರಂಗ ಕ್ಷೇತ್ರ ಪೂರ್ವಭಾಗೆ ಸಮುದ್ರ ಪರ್ಯಂತಂ ಭಾಗೀರಥ್ಯಾಹ ಆಧಿಕ್ಯಂ ವರಾತ್ ಎಂಬುದಾಗಿ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಇದು ಅವರೆಲ್ಲ ಸ್ವಂತ ವಿಷಯದಿಂದ ಪುರಾಣ ತಂದು ಹೇಳಿದ್ದಾರೆ. ಒಂದು ಆಗ್ನೇಯ ಪುರಾಣ ಅಂತ ಇದೆ, ಅಗ್ನಿ ಪುರಾಣ. ಅಗ್ನಿ ಪುರಾಣದ ಒಂದು ಮಾತಿದೆ ಅಂತ. ಏನಪ್ಪಾ ಅಂದ್ರೆ, ಕಾವೇರಿ ನದಿ ನಮ್ಗೆ ಎಲ್ಲಿ ಬರುತ್ತೆ? ಕಾವೇರಿ ನದಿ 7ನೇ ಸ್ಥಾನ, ರಾಯರ ಪ್ರಕಾರವಾಗಿ 7ನೇ ಸ್ಥಾನದಲ್ಲಿ ಬರ್ತದೆ. ಯಾವ್ಯಾವುದು? ಗಂಗಾ, ಗೋದಾವರಿ, ಕೃಷ್ಣ, ಸ್ವಾಮಿ ಪುಷ್ಕರಣಿ, ಚಂದ್ರ ಪುಷ್ಕರಣಿ, ಮಾನಸ ಸರೋವರ, ಇವಾದ್ಮೇಲೆ ಕಾವೇರಿ ಬರುತ್ತೆ. ಆದ್ರೆ ಕಾವೇರಿ ನದಿ ಎಲ್ಲೋ ಎಲ್ಲಿ ಕೊಡಗಿನಲ್ಲಿ ಹುಟ್ಟುತ್ತೆ, ಸಮುದ್ರ ತಮಿಳುನಾಡು ಸಮುದ್ರ ಸೇರುತ್ತೆ. ಆದ್ರೆ ಈ ವಾಕ್ಯ ಇರುತ್ತೆ, ಕಾವೇರಿಯಶ್ಚ ಶ್ರೀರಂಗ ಕ್ಷೇತ್ರಾತ್, ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಅಂತ್ಯರಂಗ ಅಂದ್ರೆ ಶ್ರೀರಂಗ, ಕಾವೇರಿ ತೀರದಲ್ಲಿ ಶ್ರೀರಂಗ ಪಟ್ಟಣ, ಆ ಕಡೆ ತಿರುಚನಾಪಳ್ಳಿ ನದಿ, ಆ ಕಡೆ ಈ ಕಡೆ ಶ್ರೀರಂಗ. ಆ ಶ್ರೀರಂಗದಲ್ಲಿ ಕಾವೇರಿ ನದಿ ಇದೆ. ಆ ಕಾವೇರಿ ನದಿ ಹರಿತದೆ. ಎಲ್ಲ ಹರಿತದೆ? ಶ್ರೀರಂಗದಿಂದ ಆರಂಭ ಮಾಡಿಕೊಂಡು ಸಮುದ್ರ ತನಕ ಪೂರ್ವಕ್ಕೆ ಹರಿತದೆ. ನೀವು ಕರ್ನಾಟಕ ಮ್ಯಾಪ್ ನೋಡಿದಿರಿ. ಕರ್ನಾಟಕ ಮ್ಯಾಪ್ ಇದೆಲ್ಲಿದೆ? ನಮ್ದು ಯಾವುದು? ಕೊಡಗೆಲ್ಲಿದೆ? ಕೂರ್ಗು ದಕ್ಷಿಣದಲ್ಲಿದೆ. ದಕ್ಷಿಣದಿಂದ ಪಶ್ಚಿಮಕ್ಕೆ ಬಂದು, ದಕ್ಷಿಣದಿಂದ ಉತ್ತರಕ್ಕೆ ಬಂದು, ಉತ್ತರದಿಂದ ಪೂರ್ವಕ್ಕೆ ಹರಿತದೆ. ಪೂರ್ವ ಎಲ್ಲಿಗೆ? ಶ್ರೀರಂಗ ಕ್ಷೇತ್ರದಿಂದ. ಶ್ರೀರಂಗ ಕ್ಷೇತ್ರ ತನಕ ಕಾವೇರಿ ನದಿ ಹೆಂಗೋ ಬರುತ್ತೆ, ಸೊಟ್ಟಪಟ್ಟು ಯಾವುದೋ ಕ್ಷೇತ್ರ ಬರುತ್ತೆ. ಆದರೆ ಶ್ರೀರಂಗದಿಂದ ಆರಂಭ ಮಾಡಿಕೊಂಡು ಸಮುದ್ರ ಪರ್ಯ ತನಕ ಪೂರ್ವಕ್ಕೆ ಹರ್ಕೊಂಡು ಹೋಗುತ್ತೆ. ಆದ್ರಿಂದ ಅಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ನದಿ ಸ್ನಾನ ಮಾಡೋದಕ್ಕಿಂತಲೂ ಹೆಚ್ಚಿನ ಪುಣ್ಯ. ಇದು ಸ್ಮೃತಿ ಮುಕ್ತಾವಳಿ ಕೃಷ್ಣಾಚಾರ್ಯ ಇದ್ದಲ್ಲ, ಅವ್ರು ಹೇಳಿದ್ರು ಕೂಡ ಅವ್ರು ಎಲ್ಲಿಂದ ಹೇಳಿದ್ದಾರೆ? ಆಗ್ನೇಯ ಪುರಾಣೇ ಧರ್ಮ ಸಂಹಿತಾಯ ಚತುರ್ಥೋಕ್ತೆ. ಆಗ್ನೇಯ ಪುರಾಣದಲ್ಲಿ, ಅಗ್ನಿ ಪುರಾಣದಲ್ಲಿ ಈ ವಿಷಯವನ್ನು ಹೇಳಿದ್ದಾರೆ. ಆದ್ರಿಂದ ಯಾರಾದ್ರೂ ಶ್ರೀಲಂಕಟ್ನ ಆ ಕಡೆ ಮುಂದೆ ಹೋದ್ರೆ ಕಾವೇರಿ ನದಿ ಸ್ನಾನ ಮಾಡಿದ್ರೆ ಗಂಗಾ ಸ್ನಾನ ಮಾಡೋಕ್ಕಿಂತ ಅಧಿಕ ಫಲ ಬರುತ್ತೆ ಅಂತಕ್ಕಂಥ ವಿಷಯವನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಬಟ್ ಕಾವೇರಿಯಿಂದ ಮುಂಚೆ ಕಾವೇರಿ ಇದೆ, ಶ್ರೀರಂಗಪಟ್ಟಣ ಇಲ್ಲೆಲ್ಲ, ಅಲ್ಲಿ ಮಾಡಿದ್ರೆ ಉಪಯೋಗ ಇಲ್ಲ, ಅದು ಪೂರ್ವಕ್ಕೆ ಹರಿಯೋದಿಲ್ಲ. ಶ್ರೀರಂಗದಿಂದ ಮುಂದೆ ಹರಿತಕ್ಕಂಥ ನದಿ ಮಾತ್ರ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಾಸದಲ್ಲಿ ಹೇಳ್ತಾರೆ, ಮಾಘಸ್ನಾನಂ ಪ್ರಯಾಗೇತೋಪಶಸ್ಸಂತಿ ಮನೀಷಿಣಃ ತುಲಾ ಸ್ನಾನಂತು ಕಾವೇರ್ಯಾಂ ಪ್ರಶಸ್ತಮಿತಿ ಮೇ ಮತಿಃ ಮೇಷಸ್ನಾನಂತು ದೇವಾಯಾಂ ತುಂಗಾಯಾಂ ಕರ್ಕಟೇ ತಥಾ ಸ್ನಾನಾನೇತಾನಿ ಶಸ್ತಾನಿ ಪ್ರಾತಃ ಕಾಲೇಶು ನಾರದರಿಗೆ ಹೇಳುವಂತ ಒಂದು ವಾಕ್ಯ, ಪುರಾಣ ವಾಕ್ಯ. ಏನಪ್ಪಾ ಅಂದ್ರೆ, ಪ್ರತಿ ವರ್ಷವೂ 1 ತಿಂಗಳು ಪರ್ಯಂತರವಾಗಿ ಮಾಘ ಮಾಸದಲ್ಲಿ ಮಾಘಸ್ನಾನವನ್ನ ಪ್ರಯಾಗದಲ್ಲಿ ಮಾಡಬೇಕು. ಪ್ರಯಾಗ ಅಲ್ಲಿ ಹೋಗಿ ತಿಂಗಳು ಪೂರ್ತಿ ಅಲ್ಲೇ ಮಾಡಬೇಕು. ಯಾವಾಗ? ಮಾಘ ಮಾಸದಲ್ಲಿ ಮಾತ್ರ. 1 ತಿಂಗಳು ಪೂರ್ತಿ ಮಾಡಿದ್ರೆ ಮಹಾಪುಣ್ಯ ಬರುತ್ತೆ. 1 ತಿಂಗಳು ಕಾರ್ತಿಕ್ ಮಾಸದಲ್ಲಿ ತುಲಾಸ್ನಾನವನ್ನ ಮಾಡಬೇಕು. ತುಲಾಸ್ನಾನ ಮಾಡಬೇಕು, ತುಲಾ ಮಾಸ ಅಂತಾರೆ. ಕಾರ್ತಿಕ ಮಾಸದಲ್ಲಿ ಎಲ್ಲಿ ಮಾಡಬೇಕು? ಕಾವೇರಿಯಲ್ಲಿ ಮಾಡಬೇಕು. 1 ತಿಂಗಳು ಪೂರ್ತಿ ವೈಶಾಖ ಸ್ನಾನವನ್ನ ಮಾಡಬೇಕು. ಮೇಷಸ್ನಾನ ಅಂತ ಕರೀತಾರೆ. ಅದೆಲ್ಲಿ ಮಾಡಬೇಕು? ನರ್ಮದಾ ನದಿಯಲ್ಲಿ ಮಾಡಬೇಕು. ನರ್ಮದಾ ಕಷ್ಟ ನಮಗೆ, ಮಾಘದ ಮಾಡ್ತಕ್ಕಂಥ ಪ್ರಯಾಗ ಕಷ್ಟ. ಕಾರ್ತಿಕ ಮಾಸದಲ್ಲಿ ತುಲಾಸ್ನಾನ, ಕಾವೇರಿ ಹತ್ರ. ಈ 3ಕ್ಕೆ ಇನ್ನೊಂದು ಹತ್ರ ಇದೆ, ಈಗ ನಡೀತಾ ಇದೆ. ಏನು? ಕರ್ಕಾಟಕ ಮಾಸದಲ್ಲಿ, ಮೊನ್ನೆ ಕರ್ಕ ಸಂಕ್ರಮಣ ಆಯ್ತಲ್ಲ, ಕರ್ಕಾಟಕ ಮಾಸದಲ್ಲಿ ಜಯತೀರ್ಥರ ಆಷಾಢ ಶುದ್ಧ ಪಂಚಮಿ ದಿವಸ ಮರುದಿವಸನೆ ದಕ್ಷಿಣ ಪರ್ವಕಾಲ. ಕರ್ಕಾಟಕ ಮಾಸದಲ್ಲಿ ಸ್ನಾನದಲ್ಲಿ 1 ತಿಂಗಳು ಇಲ್ಲಿಂದ 22 ಕಿಲೋಮೀಟ್ರು ತುಂಗಭದ್ರಾ ನದಿ, ಅಲ್ಲಿ ಸ್ನಾನ ಮಾಡಬೇಕು. ಯಾರಾದ್ರೂ ಹೋಗ್ತಾ ಇದ್ದೀರಾ? ರಾಜ್ಯವರು ಇಷ್ಟು ಮಂದಿ ಇದ್ದಾರೆ, ಯಾರ್ಯಾರು ವಿಷಯ ಗೊತ್ತಾ? ಅಲ್ಲ, ನಾ ಇದು ಮಾಡ್ತಿಲ್ಲ. 1 ತಿಂಗಳು ಸ್ನಾನ ಮಾಡ್ಬೋದ್ರಿ, ಇಲ್ಲಿ ಅಷ್ಟು ಪುಣ್ಯ ಬರುತ್ತೆ. ಯಾವಾಗ? ಮೊನ್ನೆ ಶುರುವಾಗಿದೆ ಎಂದು ಟಿಕಾಯ ಪಂಚಮಿ ಮರುದಿವಸ ಷಷ್ಠಿಯಿಂದ 1 ತಿಂಗಳು ಇಲ್ಲಿ ಗಂಗಾದೇವಿ ಇರ್ತಾಳೆ ತುಂಗಭದ್ರದಲ್ಲಿ. ಎಲ್ಲೆಲ್ಲ ಮಾಡಿ ತುಂಗಭದ್ರದಲ್ಲಿ ಎಲ್ಲ ಮಾಡಿ ಈ ತಿಂಗಳು ಪೂರ್ತಿ ಒಂದು ದಿವಸಕ್ಕಾದ್ರೂ ಮಾಡಿದ್ರು ಕೂಡ ಪುಣ್ಯ ಬರುತ್ತೆ. ಆ ವಿಷಯವನ್ನ ಅಲ್ಲಿ ಹೇಳ್ತಾರೆ.
ಮೇಷಾಂತ ರೇವತ ತುಂಗಾಯಾಮ್ ಕರ್ಕಟೇ ತಥಾ. ತುಂಗಭದ್ರಾ ನದಿಯೊಳಗೆ ಕರ್ಕಾಟಕ ಮಾಸದಲ್ಲಿ 1 ತಿಂಗಳು ಪರ್ಯಂತ ಎಲ್ಲಿ ನಮಗೆ ಇದು ಬರ್ತಂಕ ಯಾವುದೋ ಮಕರ ಸಂಕ್ರಮಣ ಬರ್ತಲ್ಲ, ಮುಂದಿನ ತಿಂಗಳು ಬರ್ತಕ್ಕಂಥ ಸಂಕ್ರಮಣ ಅಲ್ಲ, ಮುಂದಿನ ತಿಂಗಳು ಬರ್ತಕ್ಕಂಥದ್ದು ಅದು ಶ್ರಾವಣ ಮಾಸ ಬರ್ತಕ್ಕಂಥ 1 ತಿಂಗಳು ಪೂರ್ತಿ ಅದು ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಸ್ನಾನಕಾಲೇ ತತ್ತತೀರ್ಥ ನಾಮೋಚ್ಚಾರಣಂ ಕಾರ್ಯಂ ತೀರ್ಥನಾಮಾಜ್ಞಾನವಾಮೇ ವಿಷ್ಣು ತೀರ್ಥಮಿತಿ ವದೇತ್. ನಾವು ಅಹೋಬಲಕ್ಕೆ ಹೋಗ್ತೀವಿ, ಅಲ್ಲಿ ನದಿ ಇದೆ, ಸ್ನಾನ ಮಾಡ್ತೀವಿ. ಇದು ನದಿ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ಗಂಗಾ ಅಲ್ಲ, ತುಂಗಭದ್ರಾ ಅಲ್ಲ, ಯಾವುದೋ ಅಲ್ಲಿ ಏನು ನದಿ ಗೊತ್ತಿಲ್ಲ. ಅವಾಗ ನಾವು ಏನು ಸ್ನಾನ ಮಾಡ್ಬೇಕು ಸ್ವಾಮಿ? ಗೊತ್ತೇ ಇಲ್ಲ ಅಂದ್ರೆ ಯದಾ ನ ಜ್ಞಾಯತೆ ನಾಮ ತಸ್ಯ ತೀರ್ಥಸ್ಯ ಭೋಜ್ವಿಜಾ ಕುರ್ಯಾದುಚ್ಚಾರಣಂ ನಾಮ್ನೋ ವಿಷ್ಣು ತೀರ್ಥಂ ಇದಂ ತ್ವಿತಿ ತೀರ್ಥಸ್ಯ ದೇವತಾ ವಿಷ್ಣು ಸರ್ವತ್ರಾಪಿ ನ ಸಂಶಯ. ಯಾವುದೇ ನದಿಗೆ ಹೋದಾಗ ಸ್ನಾನ ಮಾಡಬೇಕಾದ್ರೆ ಆ ನದಿ ಹೆಸರು ಗೊತ್ತಿಲ್ಲ ಅಂದ್ರೆ ವಿಷ್ಣು ತೀರ್ಥ ಅಂತ ಹೇಳಿಬಿಟ್ಟು ನೀವು ಸ್ನಾನ ಮಾಡಿದ್ರೆ ಆ ನದಿ ಹೆಸರು ಹೇಳಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಬರುತ್ತೆ. ಯಾವಾಗ ಗೊತ್ತಿಲ್ಲದಾಗ, ನದಿ ಹೆಸರು ಗೊತ್ತಿಲ್ಲ, ಹೋಗಿದ್ವಿ ಒಂದು ನದಿ ಮುಳುಗಿಬಿಟ್ವಿ, ಹೇಮಾವತಿ ನದಿ, ಅಲ್ಲಿ ಮುಡ್ತೀವಿ, ಹೇಮಾವತಿ ನಮ್ಗೆ ಗೊತ್ತಿಲ್ಲ, ಮುಳುಗಿಬಿಟ್ವಿ. ವಸರಿತಿ ಹೋಗ್ತೀವಿ, ಅದು ಭಗವಾನ್ ನದಿ ಇದೆ, ಮುಳುಗಿಬಿಡ್ತೀವಿ, ಯಾವ ನದಿ ಅಂತ ಗೊತ್ತಿಲ್ಲ. ಆ ಟೈಮಿಗೆ ನಾವು ಈ ವಿಷ್ಣು ತೀರ್ಥ ಅಂತ ಹೇಳ್ಕೊಂಡು ಸ್ನಾನ ಮಾಡ್ತೀವಿ. ಆ ವಿಷಯ ಹೇಳ್ತಾರೆ. ಮತ್ತೆ ಮಹಾನದಿಗಳು ಅಂತ ಕೆಲವಿದ್ದಾವೆ. ಯಾವಪ್ಪ ಅಂದ್ರೆ ಗೋದಾವರಿ, ಭೀಮರತಿ, ತುಂಗಭದ್ರಾ ಚ ವೇಣಿಕಾ ತಾಪಿ ಪಯೋಷ್ಟಿ ವಿಂಧ್ಯಸ್ಯ ದಕ್ಷಿಣೇತು ಪ್ರಕೀರ್ತಿತಾ ಭಾಗೀರಥಿ ನರ್ಮದಾ ಚ ಯಮುನಾ ಚ ಸರಸ್ವತಿ ವಿಶೋಕಾ ಚ ವಿತಸ್ತಾ ಚ ವಿಂಧ್ಯಾಶ್ಚೋತ್ತರ ಸಂಸ್ಥಿತಾ ದ್ವಾದಶೈತಾ ಮಹಾನದ್ಯೋ ದೇವಶ್ರೀಕ್ಷೇತ್ರ ಸಂಭವ. 12 ಮಹಾನದಿಗಳು ಅಂತಿದೆ. ಎಲ್ಲ ನದಿಗೂ ಮಹಾನದಿ ಆಗಲ್ಲ, 12 ಮಹಾನದಿಗಳು ಎಂಬುದಾಗಿ ಹೇಳಿದ್ದಾರೆ. ಯಾವ್ಯಾವು? ಗೋದಾವರಿ, ಭೀಮ, ತುಂಗಭದ್ರಾ, ಕೃಷ್ಣ, ತಾಪಿ, ಪಯೋಷ್ಟಿ. ಈ 6 ನದಿಗಳು ವಿಂಧ್ಯಾಪರ್ವತ ದಕ್ಷಿಣ ಭಾಗದಲ್ಲಿ, ವಿಂಧ್ಯ ಪರ್ವತ ಇದೆಲ್ಲ ದಕ್ಷಿಣ ಭಾಗದಲ್ಲಿ ಹರಿತವೆ. ಇನ್ನು ಈ ಕಡೆ ಮುಂದೆ ಯಾವ್ದಪ್ಪ ಅಂದ್ರೆ ಗಂಗಾ, ನರ್ಮದಾ, ಯಮುನಾ, ಸರಸ್ವತಿ, ವಿಶೋಕ ಹಾಗೂ ವಿತಸ್ತ ಎಂಬತಕ್ಕಂಥ 6 ನದಿಗಳು ವಿಂಧ್ಯಾಪರ್ವತ ಉತ್ತರ ದಿಕ್ಕಿನಲ್ಲಿ ಹರಿತವೆ. ಒಟ್ಟು 12 ಮಹಾನದಿಗಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕೆಲವು ನದಿಗಳು ಮಾತ್ರ ನೇರವಾಗಿ ಸಮುದ್ರ ಸೇರ್ತವೆ, ಆದರೆ ಕೆಲವು ನದಿಗಳು ನೇರವಾಗಿ ಸಮುದ್ರ ಸೇರೋದೇ ಇಲ್ಲ, ಬೇರೆ ನದಿ ಸೇರ್ಕೊಂಡು ಸೇರ್ತವೆ. ಗಂಗಾ ಸರಸ್ವತಿ ಪುಣ್ಯ ಯಮುನಾ ಚ ಮಹಾನದಿ ಗೋದಾವರಿ ಗೋಮತಿ ಚ ನದಿ ತಾಪಿ ಚ ಚರ್ಮದ. ಇವು ಗಂಗಾ ಸರಸ್ವತಿ ಯಮುನಾ ಗೋದಾವರಿ ಗೋಮತಿ ತಾಪಿ ನರ್ಮದಾ ಈ ನದಿಗಳು ನೇರವಾಗಿ ಸಮುದ್ರಕ್ಕೆ ಸೇರ್ತವೆ. ಒಂದಕ್ಕೊಂದು ಯಾವ ಎಲ್ಲಿ ಟಚ್ ಆಗೋದಿಲ್ಲ, ಬೇರೆ ನದಿಗಳು ಬರೋದಿಲ್ಲ, ಡೈರೆಕ್ಟ್ ಆಗಿ ಹೋಗ್ತವೆ. ಆದ್ರೆ ತಾಮ್ರಪರ್ಣಿ, ಭೀಮರತಿ, ಮಂಜುಳಾ, ಪಿನಾಕಿನಿ, ಪುತಕ್, ಸಾಗರ ಮಿತ್ಯೋಹ ನದ್ಯಾಹ ಇವೆಲ್ಲವೂ ಒಂದಕ್ಕೊಂದು ಸೇರ್ಕೊಂಡು, ಉದಾಹರಣೆಗೆ ತುಂಗಭದ್ರಾ ನದಿ ಇದೆ, ಇದು ಸಮುದ್ರಕ್ಕೆ ಹೋಗಿ ಡೈರೆಕ್ಟ್ ಸೇರೋದಿಲ್ಲ. ಶ್ರೀಶೈಲ ಕ್ಷೇತ್ರ ಆದ್ಮೇಲೆ ಅಲ್ಲಿ ಮುಂಭಾಗದಲ್ಲಿ ಕೃಷ್ಣಾ ನದಿ ಬರ್ತಾ ಇರುತ್ತೆ, ತುಂಗಭದ್ರಾ ಸೇರ್ಕೊಂಡ್ಬಿಡುತ್ತೆ, ತುಂಗಭದ್ರಾ ಕೃಷ್ಣಾ ನದಿ ಸೇರ್ಕೊಂಡು ಅಲ್ಲಿಂದ ಸಮುದ್ರಕ್ಕೆ ಹೋಗುತ್ತೆ. ಈ ರೀತಿ ಕೆಲವು ನದಿಗಳಿದಾವೆ ಅಂತ ಹೇಳ್ತಾರೆ. ಇಂತಹ ನದಿಗಳಲ್ಲಿ ವಿಶೇಷವಾಗಿ ಭಗವಂತ ಸನ್ನಿಧಾನ ಇರತಕ್ಕಂತಹದ್ದು ಎಂಬುದಾಗಿ ಆ ನದಿಗಳನ್ನ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ಕೆಲವರು ಅಪವಾದ ಹೇಳ್ತಾರೆ, ಉಪಕರ್ಮಾಣಿ ಚೋತ್ಯಕ್ಕೆ ಪ್ರಾತಸ್ತೈವಚ ಚಂದ್ರ ಸೂರ್ಯಗ್ರಹಣೆ ಚೈವ ರಜೋದೋಷ ನ ವಿದ್ಯತೆ. ಈ ನದಿಗಳಿಗೆ ರಜೋದೋಷ ಅಂತ ಬರುತ್ತೆ, ಶರೀರ ಬರ್ತಲ್ಲ ದೋಷ 3 ದಿವಸ ಕುತ್ಕೊಳ್ಳೋದು, ಅದಕ್ಕೆ ಹೆಣ್ಣು ನದಿಗಳಿಗೆ ಬರ್ತವೆ ಅಂತ ಒಂದು ಶಾಸ್ತ್ರಕಾರ ಹೇಳಿದ್ದಾರೆ. ಅದರೊಳಗೆ ಭಿನ್ನ ಭಿನ್ನವಾದ ವಿಷಯವನ್ನ ಶಾಸ್ತ್ರಕಾರರು ಹೇಳ್ತಾರೆ, ಅಪವಾದ ಹೇಳ್ತಾರೆ. ಎಲ್ಲಪ್ಪ ಅಂದ್ರೆ ಸಿಂಹ ಕರ್ಕಾಟಕ ಅವ್ರ ಮಧ್ಯೆ ಸರ್ವನದ್ಯೋ ರಜಸ್ವಲಾಹ. ಸಿಂಹ ಮಾಸದಲ್ಲಿ ಕರ್ಕಾಟಕ ಮಾಸದಲ್ಲಿ ಬರ್ತಕ್ಕಂಥ ಎಲ್ಲಾ ನದಿಗಳಿಗೆ ರಜಸ್ವಲ ಅಂತ ತಿಂಗಳಲ್ಲಿ 3 ದಿವಸ ನದಿ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಒಂದು ತಿಂಗಳೊಳಗೆ 3 ದಿವಸ ನದಿ ಮುಟ್ಟಬಾರ್ದು, ನೀರು ಮುಟ್ಟಬಾರ್ದು, ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ತಥಾ ಸ್ಮೃತಿರಸ್ತೆ ತಪನಸ್ಯ ತುತಾ ಗಂಗಾ ಗೌತಮಿ ಚ ಸರಸ್ವತಿ. ಆದ್ರೆ ಗಂಗಾ ನದಿಗೆ ಸರಸ್ವತಿ ನದಿಗೆ ಆ ದೋಷ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ತಥೈವ ಕೃಷ್ಣವೇಣ್ಯಾದ್ಯೌ ಸಪ್ತ ಗಂಗಾಶ್ಚ ಪಾವನಾಹ ರಜಸ ನ ದುಷ್ಯಂತಿ ಹೇಭ್ಯೋ 7 ನದಿಗಳಿಗೆ ರಜಸ್ಸು ಎಂಬತಕ್ಕದ್ದು ಇರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಏನೇ ಹೇಳಿದ್ರು ಕೂಡ ಯಾರಾದರೂ ಕೂಡ ಪ್ರತಿನಿತ್ಯ ಸ್ನಾನ ಮಾಡ್ತಕ್ಕಂಥವ್ರು ಆ ರಜಸ್ವಲ ಬಂದಿರತಕ್ಕಂಥ ನದಿಯಲ್ಲಿ ಪಕ್ಕದಲ್ಲೇ ಇದ್ರೆ ನಿತ್ಯ ಸ್ನಾನ ಮಾಡ್ಬೋದು, ಆ ದೋಷ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ನಿತ್ಯ ಸ್ನಾನ ಮಾಡುವಂತ ವ್ಯಕ್ತಿಗಳು ನದಿಗೋಗಿ ಮಾಡಿದ್ರೆ ರಜಸ್ವಲ ಬಂದಿದೆ ಅಂತ ಪಂಚಾಂಗ ಬರೀತಾರೆ, ಅದಿದ್ರೂ ಕೂಡ ದೋಷವಾದ್ರೆ ಅದಕ್ಕೆ ದೋಷ ಇಲ್ಲ, ಕಾರಣ ನಿತ್ಯ ಮಾಡ್ತೀವಿ ಅಂತ
ಒಂದ್ಸಲ ಹೇಳಿದ್ದೆ, ತುಳಸಿ ಬಿಡಿಸ್ಬೇಕಾದ್ರೆ ಕೆಲವು ದಿನಗಳು, ತಿಥಿಗಳು, ವಾರಗಳಿದೆ, ಇಂಥ ದಿವಸ ಬಿಡಿಸ್ಬೇಕು ಅಂತ. ನಿತ್ಯ ಪೂಜೆ ಮಾಡೋರಿಗೆ ನಿತ್ಯ ತುಳಸಿ ಬಿಡಿಸ್ಬೋದು, ನಿತ್ಯ ಬಿಡಿಸ್ಬೋದು, ಏನು ತೊಂದರೆ ಇಲ್ಲ. ಏನು ಅನ್ಬೇಕಾದ್ರೆ ಶಾಸ್ತ್ರ ಕೊಡ್ತೀನಿ. ಯಾವಾಗ ನಿತ್ಯ ನೀವು ಹೇಗೆ ಪೂಜೆ ಬಿಡಬಾರ್ದು, ನಿತ್ಯ ಊಟ ಬಿಡ್ತೀವಾ, ಇಲ್ಲ ಇವ್ರು ಒಂದು ದಿವಸ ಬಿಡ್ತೀವಿ ಅಷ್ಟೇ. ಆ ರೀತಿ ನಿತ್ಯ ಪೂಜೆ ಮಾಡ್ತೀವಿ ಅಂದ್ರೆ ನಿತ್ಯ ತುಳಸಿ ಬಿಚ್ಚಿ ಪರವಾಗಿಲ್ಲ, ಶುದ್ಧವಾಗಿ ಸ್ನಾನ ಮಾಡಿ ತುಳಸಿ ಮಾಡ್ಕೊಳ್ಳೋಕೆ ಏನು ದೋಷ ಇಲ್ಲ. ಆದರೆ ಒಂದು ವಾರಕ್ಕೆ ಮುಡಿಸಿ ಇಟ್ಕೊಂತೀವಲ್ಲ, ಆ ಸಮಯದಲ್ಲಿ ವಾರ, ತಿಥಿ, ನಕ್ಷತ್ರ ನೋಡಿ ಮಾಡಬೇಕು. ಅದೇ ರೀತಿಯಾಗಿ ನಿತ್ಯ ಸ್ನಾನ ಮಾಡ್ತಕ್ಕಂಥವರು ರಜತ ದೋಷ ಅವ್ರಿಗೆ ಇರೋದಿಲ್ಲ ಅಂತ ಆ ವಿಷಯವನ್ನು ಕೂಡ ಅಲ್ಲಿ ಅನೇಕ ಶಾಸ್ತ್ರಕಾರರು ಅವನು ತಿಳಿಸ್ತಾ ಇದ್ದಾರೆ. ಅದಾದ್ಮೇಲೆ ನದಿ ಅಭಿಮಾನಿ ದೇವತೆಗಳು, ನದಿಗೆ ಅಭಿಮಾನಿ ದೇವತೆಗಳಿದ್ದಾರೆ, ಅವ್ರನ್ನ ನಾವು ಸ್ಮರಣೆ ಮಾಡ್ಬೇಕಂತೆ. ಅವ್ರು ಸ್ಮರಣೆ ಮಾಡದೇ ಇದ್ರೆ ನಮಗೆ ವಿಶೇಷವಾದಕ್ಕಂಥ ಪುಣ್ಯ ಬರೋದಿಲ್ಲ ಅಂತಾರೆ. ಅವ್ರ ಸ್ಮರಣೆ ಹೇಗೆ ಮಾಡಬೇಕು ಅಂದ್ರೆ, ರಾಜ ಕೇಳ್ತಾ ಇದ್ದಾನೆ, ವಸಿಷ್ಠರು ಹೇಳ್ತಾ ಇದ್ದಾರೆ, ಗಂಗಾಯ ಮಾಧವೋ ದೇವ ಶಂಖ ಚಕ್ರ ಗದಾಧರ ಲಸತ್ ಪದ್ಮಧರೋ ಧ್ಯೇಯ ತತ್ವ ಸ್ಥಾನಂ ನರೇಶ್ವರ. ಮನುಷ್ಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಏನಂತ ಜ್ಞಾಪಿಸ್ಕೋಬೇಕು? ಮಾಧವ ಅಲ್ಬೇಕು, ಶಂಖ ಚಕ್ರ ಗದಾಧರ, ವೇಣಿ ಮಾಧವ ಅಂತ ಇದೆ ನೋಡಬಹುದು ನೀವು, ಉತ್ತರ ಭಾರತ ಹೋದ್ರೆ ಅವ್ರು ನೆನೆಸ್ಕೊಂಡು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಗೋದಾವರಿಯಂ ಮಹಾನದ್ಯಂ ವೀರ ನಾರಾಯಣೋ ನೃಪಃ ಶಂಖ ಚಕ್ರ ಗದಾ ಪದ್ಮ ಶೋಭಿತೋ ದೇಯ ಏವಹಿ. ಗಂಗೆಯಲ್ಲಿ ಮಾಡ್ಬೇಕಾದ್ರೆ ಮಾಧವ ಅಂತ ಮಾಡಬೇಕು, ಗೋದಾವರಿಯಲ್ಲಿ ಮಾಡ್ಬೇಕಂದ್ರೆ ವೀರನಾರಾಯಣ ಅಂತೇಳಿ ಮುಳುಗಬೇಕು. ಕೃಷ್ಣವೇಣಿ, ನಿಮ್ ಭಗವ ಕೃಷ್ಣ ಇದ್ದೀರಾ, ಕೃಷ್ಣ ಅಂತೇಳಿ ಮುಳುಗಬೇಕು. ಮತ್ತು ಕಾಲಿಂದಿನಿ ಯಮುನಾ ನದಿಯಲ್ಲಿ ಮುಳುಗಬೇಕಾದ್ರೆ ಕೃಷ್ಣ ಅಂತ ಮಾಡಬೇಕು. ಸರಸ್ವತಿ ನದಿಯಲ್ಲಿ ಮುಳುಗಬೇಕಾದ್ರೆ ಪದ್ಮನಾಭ ಅಂತ ಮುಳುಗಬೇಕು. ಕಾವೇರಿಯಿಂದ ಸ್ನಾನ ಮಾಡಬೇಕಾದ್ರೆ ರಂಗನಾಥ ಅಂತ ನಮಸ್ಕಾರ ಮಾಡಬೇಕು. ಸರಿಯೂ ನದಿಯಲ್ಲಿ ಮಾಡಬೇಕಾದ್ರೆ ರಾಮ ಶ್ರೀರಾಮ ಅಂತ ಮಾಡಬೇಕು. ನರ್ಮದಾ ನದಿ ಮಾಡಬೇಕಾದ್ರೆ ಮಹಾವಿಷ್ಣು ಅಂತ ಮಾಡಬೇಕು. ತುಂಗಭದ್ರಾ ನದಿಯಲ್ಲಿ ಇಲ್ಲಿಂದ ಬರುತ್ತೆ ಸ್ವಾಮಿ, ಗೊತ್ತಿದೆಯಾ? ವರಾಹರೂಪಿ ಭಗವಂತನ 2 ಕೋರೆ ಹಲ್ಲುಗಳು, ಒಂದು ಈ ಹಲ್ಲು, ಒಂದು ಈ ಹಲ್ಲು. ಈ ಹಲ್ಲಿನಲ್ಲಿ 2, ಒಂದು ಬಲಭಾಗದ ಹಲ್ಲಿನಲ್ಲಿ ಒಂದು ತುಂಗ, ಎಡಭಾಗದ ಹಲ್ಲಿನಲ್ಲಿ ಭದ್ರ, ಇವೆರಡು ಬರುತ್ತೆ. ಅದಕ್ಕೆ ನೋಡಿ, ಶಾಸ್ತ್ರಕಾರ ಸುಮ್ಮನೆ ಹೇಳಿರಂಗಿಲ್ಲ. ತುಂಗಾಪಾನ ಅಂತ ಯಾಕೆ ಹೇಳಿದ್ರು? ಬಾಯಲ್ಲಿ ನೀವು ಖಾರ, ಉಪ್ಪು, ಹುಳಿ ಹಾಕೊಂಡ್ರೆ ಏನಾಗುತ್ತೆ? ಕಹಿ ಆಗುತ್ತೆ, ವಿಷ ಆಗುತ್ತೆ, ಕಪ್ಪಾಗುತ್ತೆ. ಅಂದ್ರೆ ಸಿಹಿ, ಬೆಲ್ಲ, ಸಕ್ಕರೆ ಹಾಕೊಂಡ್ರೆ ಸಿಹಿ ಆಗಿರುತ್ತೆ. ಅಂದ್ರೆ ಈ ನಾಲಿಗೆ ಏನದು ರುಚಿ ತೋರಿಸ್ತಕ್ಕಂಥದ್ದು. ಜಿಹ್ವೇಂದ್ರಿಯ ಎಲ್ಲ ರುಚಿಯನ್ನು ಕಂಡುಹಿಡಿತದೆ. ಆ ನೀರು, ಸಿಹಿಯಾದ ನೀರು ಯಾವುದು ಅಂದ್ರೆ, ಇಡೀ ಪ್ರಪಂಚದ, ಇಡೀ ಭಾರತ ದೇಶದಲ್ಲಿ ಸಿಹಿಯಾದ ನೀರು ಅಂದ್ರೆ ನಮ್ಮ ತುಂಗಭದ್ರಾ ನದಿ ನೀರು. ಅದ್ರಲ್ಲಿ ಹೇಳ್ಬೇಕು ಅಂದ್ರೆ ತುಂಗಾ ಅಂತ ಹೇಳಿದ್ರೆ ತುಂಗಭದ್ರಾ ಅಂತ ಹೇಳಿಲ್ಲ, ತುಂಗಾ ನದಿ ಅಂತ ಹೇಳಿದಾಗಲಿ ತುಂಗಭದ್ರಾ ಅಂತ ಹೇಳಿಲ್ಲ. ಅರ್ಥಾತ್ ನಾವು ಏನ್ ಮಾಡ್ಬೇಕು? ಆ ಶಿವಮೊಗ್ಗದ ಹಿಂದಿರತಕ್ಕಂಥ ನೀರನ್ನು ಕುಡಿಬೇಕು. ಅಲ್ಲಿ ಇದೆಲ್ಲ ಬಂದು ಹೊಸಪೇಟೆ ಡ್ಯಾಮ್ ನೀರು ಸೇರಿಸಿ ಆ ನೀರು ಫ್ಯಾಕ್ಟ್ರಿ ನೀರೆಲ್ಲ ಬಿಟ್ಟು ಆ ನೀರು ಸೀನಾ ಹೋಗ್ಬಿಡಿ. ನಾವು ಸೀನಿ ಇರೋಂಗಿಲ್ಲ. ನೀವು ಬಗ್ಗೆ ಪರೀಕ್ಷೆ ಮಾಡ್ರಿ, ಮಂತ್ರಾಲಯ ನೀರು ಕುಡಿರಿ, ತುಂಗಭದ್ರಾ ನದಿ ಡ್ಯಾಮ್ ಹಿಂದಿರೋ ನೀರು ಕುಡ್ರಿ, ಎಷ್ಟು ಇರುತ್ತೆ ನೋಡಿ. ಹರಿಹರಿಯಿಂದ ನೀರು ಕುಡಿರಿ, ಹರಿಹರಿ ಫ್ಯಾಕ್ಟ್ರಿ ನೀರೆಲ್ಲ ಅಲ್ಲೇ ಬಿಡ್ತಾರೆ, ಕೆಟ್ಟೋಗ್ಬಿಡ್ತಾರೆ. ತುಂಗಾ ನದಿ ಅಷ್ಟು ಸ್ವೀಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕರೆ ಹೊರಾರೋಪಿ ಭಗವಂತನ ಕೋರೆ ಹಲ್ಲಿನಿಂದ ಬಂದಿರತಕ್ಕಂಥ. ಆದ್ರಿಂದ ಆ ತುಂಗಾಭದ್ರಿ ನದಿ ಸ್ನಾನ ಮಾಡ್ಬೇಕಾದ್ರೆ ವರಾಹರೂಪಿ ಭಗವಂತ ಅಂತ ಜ್ಞಾಪಿಸ್ಕೊಂಡು ತುಂಗಭದ್ರಾ ಮಾಡಬೇಕು. ಸಿಂಧು ಅಲ್ಲಿ ಕ್ಷೀರಾಬ್ದಿಶಾಹಿ ಅಂತ ಮಾಡಬೇಕು. ಭವನಾಶಿನಿ ಅವಬಿಲ್ದಲ್ಲಿ ಮಾಡ್ಬೇಕಾದ್ರೆ ನೃಸಿಂಹ ದೇವರನ್ನು ಮಾಡಬೇಕು. ಕುಮುದ್ವತಿಯಲ್ಲಿ ತ್ರಿವಿಕ್ರಮಣನ ಸ್ನಾನ ಮಾಡಬೇಕು. ಮಂಜುಳಾ ನದಿಯಲ್ಲಿ ಹಯಗ್ರೀವನನ್ನ, ಭೀಮಾ ನದಿಯನ್ನು ಮಾಡಬೇಕಾದ್ರೆ ಶ್ರೀಧರ ಅಂತ ಮಾಡಬೇಕು. ತಾಮ್ರಪರ್ಣಿಯಲ್ಲಿ ಅನಂತನಾಮ ಭಗವಂತ ಅಂತ ಮಾಡಬೇಕು. ಮಲಾಪದಲ್ಲಿ ಜನಾರ್ದನ ಅಂತ ಹೇಳಿ ಮಾಡಬೇಕು. ಪಿನಾಕಿ ನದಿಯಲ್ಲಿ ಕೇಶವ ಅಂತ ನದಿಯಲ್ಲಿ ಸ್ನಾನ ಮಾಡಬೇಕು. ಹೀಗೆ ಒಟ್ಟಿನಲ್ಲಿ ಟೋಟಲಿ ಯುಕ್ತಂ ಶಂಕಾರಿಯುಕ್ತಂಚ ಪ್ರಸನ್ನಾದೋಕ್ಷಜಂ ಸ್ಮರೇತು ವಾಮನಂ ಸ್ಮರದೇ ರಾಜನ್ ಚಂದ್ರಪುಷ್ಕರಣಿ ಜಲೆ. ಈ ರೀತಿಯಾಗಿ ಒಂದೊಂದು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅಂತಹ ಭಗವತ್ ರೂಪಗಳನ್ನ ವಿಶೇಷವಾಗಿ ನಾವು ಸ್ನಾನ ಮಾಡಿದ್ರೆ ವಿಶೇಷವಾದ ಪುಣ್ಯ ಬರುತ್ತೆ ಅಂತೇಳಿ ಆ ನದಿ ತಾರತಮ್ಯ ಸ್ತೋತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಕಾವೇರಿ ನದಿಯು ಸಮುದ್ರಕ್ಕೆ ಸೇರುವಂತಹ ಸ್ಥಳದಲ್ಲಿ ಈ ಸ್ತೋತ್ರವನ್ನ ಮಾಡಿದ್ದಾರೆ ಅಂತಕ್ಕಂಥ ವಿಷಯವು ಇಲ್ಲಿ ನಮಗೆ ಗೋಚರ ಆಗುತ್ತೆ. ಅಂತಹ ಸ್ನಾನವನ್ನ ಮಾಡಿ ರಾಘವೇಂದ್ರ ಸ್ವಾಮಿಗಳವರು ಅದು ಹೇಗಿದ್ರು ಅಂದ್ರೆ ವರ್ಣನೆ ಮಾಡ್ತಾ ಇದ್ದಾರೆ. ಎಂತ ಹೃದಯ ಭಾವಿತೋ ಹರಿವಿವೋದಿತ ಹಸ್ತಮ ಸರಿದೀಶ ದರ್ಶನ ಧೃತಾನು ಸಮದಹ. ಇಲ್ಲಿ ಸಮುದ್ರ ರಾಜನ ದರ್ಶನದಿಂದ ಅತ್ಯಂತ ಸಂತೋಷ ಇರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರು ಕಾವೇರಿ ಮತ್ತು ಸಮುದ್ರ ಸಂಗಮವನ್ನು ನೋಡಿ ಬಹಳ ಸ್ನಾನ ಮಾಡಿ ಮೇಲೆದ್ದು ಬಂದ್ರೆ ಯಾಕೆ ಕಾಣಿಸಿದ್ರೆ ಗೊತ್ತಾ? ಕವಿಗಳು ವರ್ಣನೆ ಮಾಡ್ತಾ ಇದ್ರೆ ಶ್ರೀಮನ್ನಾರಾಯಣನೇ ಕಾವೇರಿ ನದಿಯಲ್ಲಿ ಎದ್ದುಬಿಟ್ಟು ಬರ್ತಾ ಇದ್ದಾನೇನೋ ಎಂಬುವಂತೆ ರಾಘವೇಂದ್ರ ತೀರ್ಥರು ಕಾಣಿಸಿದರಂತೆ ಅಂತ. ಒಂದು ಸಂಶಯ ಬರುತ್ತೆ ನನಗೆ,
ಏನ್ರಿ ಸ್ವಾಮಿ ರಾಘವೇಂದ್ರ ಸ್ವಾಮಿ ತೊಗೊಂಡೋಗಿ ವಿಷ್ಣು ಬ್ರಹ್ಮ ಭಗವಂತ ಅಂತ ವರ್ಣನೆ ಮಾಡ್ತಿರಲ್ಲ, ವರ್ಣನೆ ಮಾಡಿ ಸಾಧ್ಯನಾ ಅಂದರೆ ನಮ್ಮಲ್ಲಿ 4 ಮೋಕ್ಷ ಇದೆ. ಸಾರುಜ್ಯ, ಸಾಲೋಪ್ಯ, ಸಾಲೋಕ್ಯ, ಸಾಮೀಪ್ಯ ಅಂತ 4 ಮೋಕ್ಷ ಇದೆ. ನಾವು ಜೀವನ ಮುಗಿದ ಮೇಲೆ ಮೋಕ್ಷ ಪಡ್ಕೊಂಡ ಮೇಲೆ ರಾಯರಿಗೂ ಮೋಕ್ಷ ಸಿಕ್ಕಿಲ್ಲ, ಬ್ರಹ್ಮದೇವರಿಗೂ ಸಿಕ್ಕಿಲ್ಲ, ರಾಯರಿಗೆ ಸಿಗುತ್ತೆ. ಚತುರ್ಮುಖ ಬ್ರಹ್ಮದೇವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ, ಅವ್ರು ಸಿಕ್ಕಿಲ್ಲ ಅವನಿಗೆ ಮೋಕ್ಷ. ಆ ಮೋಕ್ಷ ಯಾವ ಸಿಗುತ್ತೆ ಗೊತ್ತಿಲ್ಲ. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾವಿಜ್ಯ ಯಾವ ಸಿಗುತ್ತೆ ಗೊತ್ತಿಲ್ಲ. ಒಂದ್ ವೇಳೆ ಸಾರೂಪ್ಯ ಸಿಕ್ಕರೆ ಬ್ರಹ್ಮದೇವರು ಮೋಕ್ಷ ಸಿಕ್ಕ ಮೇಲೆ ಭಗವಂತ ಹೆಂಗೆ ಇರ್ತಾರೋ ಹಾಗೆ ಇರ್ತಾರೆ. ಅವ್ರು ಭಗವಂತ ಅಲ್ಲ. ಬ್ರಹ್ಮದೇವರು ಮೋಕ್ಷ ಸಿಕ್ಕ ಮೇಲೆ ಭಗವಂತ ಅಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿ ಅವರು ನಾಳೆ ಅಂತಹ ಸಾರೂಪ್ಯ ಮೋಕ್ಷಕ್ಕೆ ಹೋದರೆ ಆ ಭಗವಂತಂತ ಇರಬಹುದು ಅಂತ ಉತ್ಪ್ರೇಕ್ಷೆ ಮಾಡ್ಬೋದು, ಅದು ದೋಷ ಇಲ್ಲ. ಆ ರೀತಿ ಸಮುದ್ರದಲ್ಲಿ ಮುಂದೆ ಎದ್ಬಿಟ್ಟು ಸ್ನಾನ ಮಾಡಿ ಬರ್ತಾ ಇದ್ರೆ, ಯಾಕಂದ್ರೆ ಒಳ್ಳೆ ಗಟ್ಟಿ ದೇಹ ಅವ್ರದ್ದು ಆಗ್ತಾನೆ 32 ವರ್ಷ 33 ವರ್ಷ ಇರ್ಬೋದು. ರಾಘವೇಂದ್ರ ಸ್ವಾಮಿ ಅವ್ರಿಗೆ ಸ್ನಾನ ಮಾಡಿ ಬರ್ತಾ ಇದ್ರೆ ಭಗವಂತನೇ ಬರ್ತಾ ಇದ್ದಾನೇನೋ ಎಂಬುವಂತೆ ಕಾಣಿಸಿತ್ತು ಅಂತೇಳಿ ಕವಿಗಳು ಬಹಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಅಲ್ಲಿಂದ ಪ್ರಯಾಣ ಮಾಡ್ತಾ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳವರು ತಾವು ಪೂರ್ವಾಶ್ರಮದಲ್ಲಿದ್ದಾಗ ಸುಧೀಂದ್ರ ತೀರ್ಥ ಜೊತೆಯಲ್ಲಿ ಒಂದು ಗುಡಿಗೆ ಹೋಗಿದ್ರು. ರಾಜಮನ್ನಾರ ಗುಡಿ ಅಂತ ನಾನು ಹೇಳಿದ್ದೆ 3 ದಿವಸ ಮುಂಚೆ ಕತೆ. ಅಲ್ಲಿ ಇರ್ತಕ್ಕಂಥ ರಾಜಗೋಪಾಲ ಸ್ವಾಮಿ, ರಾಜಗೋಪಾಲ ಅಂದ್ರೆ ಬೇರೆ ಯಾರು ಅಲ್ಲ, ಕೃಷ್ಣನಿಗೆ ರಾಜಗೋಪಾಲ ಅಂತ ಕರೀತಾರೆ. ಕೃಷ್ಣನ ಸನ್ನಿಧಾನ, ಆ ಸನ್ನಿಧಾನಕ್ಕೆ ರಾಘವೇಂದ್ರ ತೀರ್ಥರಾಗಿ ಪೀಠಾಧಿಪತಿಗಳಾಗಿ ಅಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ಬಂದು ಅಲ್ಲಿರ್ತಕ್ಕಂಥ ಕೃಷ್ಣನನ್ನ ತಮ್ಮ ಹೃದಯ ಕಮಲದಲ್ಲಿ ಅವನು ವಿಶೇಷವಾಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಧ್ಯಾನ ಮಾಡ್ತಾ ಮಾಡ್ತಾ ಆ ರಾಘವೇಂದ್ರ ಸ್ವಾಮಿಗಳವರು ಆ ರಾಜಗೋಪಾಲನ ವಿಶೇಷವಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಎಂಬುವಂಥ ಕಥಾಭಾಗದೊಂದಿಗೆ ಇವತ್ತಿನ ವಿಶಿಷ್ಟವಾಗಿರ್ತಕ್ಕಂಥ ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಇವತ್ತು ಏಕಾದಶಿ, ಕಾಮದ ಅಂತ ಏಕಾದಶಿ ಅಂದರೆ ಈ ಯಾವ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿ ಕಾಮದ ಅಂತ ಏಕಾದಶಿ. ಈ ಕಾಮದ ಏಕಾದಶಿ ದಿವಸ ನಾವು ಉಪವಾಸ ಮಾಡಿ ಭಗವಂತನ ಶ್ರೀನಿವಾಸರಿಂದ ಮುಖ್ಯ ಪ್ರಾಣದೇವರನ್ನ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಇಷ್ಟವನ್ನೆಲ್ಲ ಪಡ್ಕೊಂಡೆ ಏನು ಬೇಕೋ ಎಲ್ಲವನ್ನೂ ಕೊಡ್ತಾರೆ ಅಂತೇಳಿ ಏಕಾದಶಿ ಮಹಾತ್ಮೆ ಕೂಡ ನೋಡ್ಕೊಂಡು ಬಂದಿದ್ದೆ. ಅದೇನೋ 1 ಗಂಟೆ ತಗೊಳುತ್ತೆ. ಅಷ್ಟು ಮಹಾತ್ಮೆಯಲ್ಲಿ ಒಂದೇ ತಾತ್ಪರ್ಯ. ಇವತ್ತು ವಿಶೇಷವಾಗಿ ಏಕಾದಶಿ ಉಪವಾಸ ಮಾಡಿ ಜಾಗರಣೆ ಮಾಡ್ತಾ ಭಗವಂತನ ಅಪೇಕ್ಷೆ ಮಾಡ್ತಕ್ಕಂಥ ಎಲ್ಲ ಫಲವನ್ನು ಕೂಡ ಸ್ವಾಮಿ ಕೊಟ್ಟೇ ಕೊಡ್ತಾನೆ ಅಂತ ಪವಿತ್ರವಾಗಿರ್ತಕ್ಕಂಥ ಏಕಾದಶಿ. ಇವತ್ತು ಏಕಾದಶಿ ಎಷ್ಟು ಸಮ ಅಂದರೆ, ನೀವು ಉತ್ತರ ಭಾರತದಲ್ಲಿರ್ತಕ್ಕ ಎಲ್ಲ ನದಿಗಳು ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿ ಪುಣ್ಯ ಮಾಡ್ಕೆ ಬಂದರೆ ಎಷ್ಟು ಪುಣ್ಯ ಬರ್ತೋ ಅಷ್ಟು ಪುಣ್ಯ ಇವತ್ತು ಏಕಾದಶಿ ನಿಮ್ಮ ಮನೇಲಿ ಕುತ್ಕೊಂಡು ಪೂಜೆ ಮಾಡಿದ್ರೆ ಬರುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಇವತ್ತು ಏಕಾದಶಿ ದಿವಸ ಭಗವಂತ ತುಳಸಿ ಸಮರ್ಪಣೆ ಮಾಡಿದ್ರು ಕೂಡ ಅಷ್ಟು ಪುಣ್ಯ ಬರುತ್ತೆ. ಉಪವಾಸ ಮಾಡಿದ್ರೆ ಕೂಡ ಅಷ್ಟು ಪುಣ್ಯ ಬರುತ್ತೆ. ಉಪವಾಸ ಮಾಡಿ ಜಾಗರಣೆ ಮಾಡಿದ್ರೆ ಅಷ್ಟು ಪುಣ್ಯ ಬರುತ್ತೆ. ಉಪವಾಸ ದಿವಸ ಮನೆಗೆ ಅಟ್ಲೀಸ್ಟ್ ಈ ಏಕಾದಶಿಯಿಂದ ನಾನು 2 ವಾಕ್ಯ ಹೇಳಿದಿಲ್ಲ, ಆ ವಾಕ್ಯಗಳನ್ನು ಕೇಳಿದ್ರು ಕೂಡ ಆ ಕಥೆಯಿಂದಲೂ ಕೂಡ ವಿಶೇಷವಾದ ಪುಣ್ಯ ಬರುತ್ತೆ ಅಂತೇಳಿ ಕಾಮದ ಎಂಬತಕ್ಕಂಥ ಏಕಾದಶಿ ಮಹಾತ್ಮೆಯಲ್ಲಿ ಭಗವಂತನ ಪೂಜೆ ವಿಶೇಷವಾಗಿರ್ತಕ್ಕಂಥದ್ದು, ಅವನಿಗೆ ತುಳಸಿ ಸಮರ್ಪಣೆ ಮಾಡೋದು ವಿಶೇಷವಾಗಿರ್ತಕ್ಕಂಥದ್ದು, ಮತ್ತು ಜೊತೆಯಲ್ಲಿ ಉಪವಾಸಾದಿಗಳನ್ನು ಮಾಡಿದರೆ ವಿಶೇಷವಾಗಿರ್ತಕ್ಕಂಥದ್ದು. ಇದು ಕಾಮದ ಏಕಾದಶಿ ಎಂಬುದಾಗಿ ಕಾಮದ ಏಕಾದಶಿ ಮಹಾತ್ಮೆಯಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಧರ್ಮರಾಜನಿಗೆ ಕೃಷ್ಣ ಹೇಳುವಂಥ ಕಥಾಭಾಗದೊಂದಿಗೆ ಇವತ್ತಿನ ಏಕಾದಶಿ ಮಹಾತ್ಮೆಯನ್ನು ಮುಗಿಸ್ತಾ ಇದ್ದೇನೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧಿ ಆತ್ಮನಾಭ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲ